ಅಂತಿಮದ ಆರಂಭ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಾವು ಕಳೆದ ಕೆಲವು ಸಂಚಿಕೆಗಳಿಂದ ಪ್ರಕಟಣೆಯ ಪುಸ್ತಕದ ಕುರಿತಾಗಿ, ಅದರಲ್ಲೂ ಪ್ರಾಮುಖ್ಯವಾಗಿ ಪ್ರಕಟಣೆಯ ಪುಸ್ತಕದಲ್ಲಿರುವಂಥ 7 ಸಭೆಗಳ ಕುರಿತಾಗಿ ನಾವು ನೋಡುತ್ತಾ ಬರ್ತಾ ಇದ್ದೇವೆ. ಅದರಲ್ಲಿ ಕೆಲವು ಸಂಚಿಕೆಗಳಿಂದ ನಾವು ಕಳೆದ 4 ಸಭೆಗಳ ಕುರಿತಾಗಿ ನಾವು ಮಾತನಾಡಿದ್ದೇವೆ. ಅದರಿಂದ ನಿಮಗೆ ಬಹಳ ಪ್ರಯೋಜನವಾಗಿತ್ತು ಎಂಬುದಾಗಿ ಅನೇಕರು ಕರೆಯ ಮೂಲಕವಾಗಿ ಕಮೆಂಟ್ಸಲ್ಲೆಲ್ಲ ತಿಳಿಸಿದ್ದೀರಾ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ದಿನದಲ್ಲೂ ಕೂಡ ನಾವು 5ನೇ ಸಭೆ ಸಾರ್ದಿ ಸಭೆಯ ಕುರಿತಾಗಿ, ಅದರಲ್ಲಿರುವಂಥ ಆಳವಾದ ಸತ್ಯಗಳ ಕುರಿತಾಗಿ ನಾವು ಕೇಳಿ ತಿಳಿದುಕೊಳ್ಳೋಣ. ಬನ್ನಿ. ಪ್ರೈಸ್ ಲಾರ್ಡ್. ಹೇಗಿದ್ದೀರಾ ಬ್ರದರ್? ಚೆನ್ನಾಗಿದೆ ಅಂದರೆ ಕೃಪೆಯಿಂದ. ನೀವು ಹೆಂಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಬ್ರದರ್. ನಾವು ಲಾಸ್ಟ್ ಕೆಲವು ವಾರಗಳಿಂದ ನಾವು ಪ್ರಕಟಣೆ ಸಭೆಯ 7 ಸಭೆಗಳ ಕುರಿತಾಗಿ ನಾವು ಮಾತನಾಡ್ತಿದ್ದೀವಿ. 4 ಸಭೆಗಳ ಕುರಿತಾಗಿ ಮಾತನಾಡಿದ್ದೀವಿ. ಇದರಿಂದ ಭಾಳ ಜನಕ್ಕೆ ಪ್ರಯೋಜನವಾಗಿತ್ತು ಅಂತ ಅನೇಕರು ಫೋನ್ ಮಾಡಿದ್ರು. ಒಬ್ಬರು ಈ ರೀತಿಯಾಗಿ ನನಗೆ ಫೋನ್ ಮಾಡಿದ್ರು. ಅದು ಭಾಳ ಕರ್ನಾಟಕದಲ್ಲಿ ಭಾಳ ಇಂಟೀರಿಯರ್ ಪ್ಲೇಸ್ ಅದು. ಅಲ್ಲಿಂದ ನನಗೊಬ್ಬರು ಫೋನ್ ಮಾಡಿ, ನಾವು ಇದನ್ನು ಪ್ರತಿ ವಾರ ಬಿಡ್ದಂಗೆ ನಾವು ನೋಡ್ತಾ ಇದ್ದೀವಿ, 9:30 ಆಯಿತು ವೆಡ್ನೆಸ್ಡೇ ಅಂತ ಹೇಳಿದ್ರೆ ನಾವು ಮಿಸ್ ಮಾಡೋದೇ ಇಲ್ಲ, ನಮ್ಗೆ ಅಷ್ಟು ಪ್ರಯೋಜನವಾಗಿದೆ, ನಾವು ಕಂಟಿನ್ಯೂಸ್ ಆಗಿ ಪ್ರಕಟಣೆ ಪುಸ್ತಕ ನೋಡ್ತಾ ಇದ್ದೀವಿ ಅಂತ ಅವರೊಂದು ಸಾಕ್ಷಿ ಹೇಳಿದ್ರು. ಸೊ ಅದು ನನಗೆ ಕೇಳಿದಾಗ ನನಗೆ ಭಾಳ ಖುಷಿ ಆಯಿತು. ಆ ಒಂದು ಪ್ಲೇಸಸ್ಸಲ್ಲೂ ಕೂಡ ಈ ಒಂದು ಮೆಸೇಜ್ ರೀಚ್ ಆಗ್ತಾ ಇದೆ. ಜನರು ಭಾಳ ಏನಂದರೆ ಈ ಪ್ರೋಗ್ರಾಮ್ ನೋಡ್ತಿರೋರೆಲ್ಲ ಕಂಟಿನ್ಯೂಸ್ ಆಗಿ ನೋಡ್ತಾ ಇದ್ದಾರೆ. ಸೊ ಕಂಟಿನ್ಯೂಸ್ ಆಗಿ ಪ್ರಕಟಣೆ ಪುಸ್ತಕ ಆರಂಭದಿಂದ ನಾವು ಏನೆಲ್ಲ ಡಿಸ್ಕಷನ್ ಮಾಡ್ತಾ ಇದ್ದೀವಿ, ಅದು ಕಂಟಿನ್ಯೂಸ್ ಆಗಿ ನೋಡಿ ಭಾಳ ಜನ ಅದರ ಕುರಿತಾಗಿ ಸಾಕ್ಷಿ ಹೇಳ್ತಾ ಇದ್ದಾರೆ. ಒಂದೊಂದು ಕಾಲಘಟ್ಟದಲ್ಲಿ ಒಂದು ಬುಕ್ ಬಂದು ಬಹಿರಂಗವಾಗುತ್ತೆ. ಉದಾಹರಣೆಯಾಗಿ ಈಗ ಯೆಶಾಯ ಪುಸ್ತಕ ಬಂದು ಯೇಸು ಬಂದ ಕೂಡಲೇ ಬಹಿರಂಗವಾಗಬೇಕು, ಅದು ಮಗುವಾಗಿ ಹುಟ್ಟುವಂಥ ಕಾರ್ಯಗಳಲ್ಲ. ಕ್ರಿಸ್ತನು ಹೊಡೆಯಲ್ಪಡುವಂಥದ್ದು, ಈ ರೀತಿ ಕಾರ್ಯಗಳು ಅವಾಗವಾಗ ಬಹಿರಂಗ ಆಗಬೇಕಾದ್ರೆ ಆಯಾ ಕಾರ್ಯಗಳು ಜನಗಳಿಗೆ ಅವಾಗವಾಗ ರೀಚ್ ಆಗುತ್ತೆ. ಹಾಗಾದ್ರೆ ಬಹಿರಂಗ ಆದರೆ ರೀಚ್ ಆಗುತ್ತೆ. ಇದು ಬಂದು ರೆವಲ್ಯೂಷನ್ ಬಹಿರಂಗವಾಗುವ ಕಾಲ. ಆ ರೆವಲ್ಯೂಷನ್ ಕಾಲಘಟ್ಟಕ್ಕೆ ನಾವು ಬಂದಿದ್ದೇವೆ ಈ ಕಡೆಯ ಕಾಲದಲ್ಲಿ. ಸೊ ಗಾಡ್ ಏನು ಮಾಡ್ತಾರೆ ಅಂದರೆ ಅದನ್ನ ರೀಚ್ ಮಾಡುವುದಕ್ಕೆ ಬೇಕಾಗಿರುವ ಎಲ್ಲ ಕೆಲಸವನ್ನು ಮಾಡ್ತಾರೆ. ಟೂಲ್ ಆಗಿದ್ದೀವಿ ಅಷ್ಟೇ ನಾವು. ಈಗ ಈ ಪ್ರೋಗ್ರಾಮ್ ಮಾಡಬೇಕು ಅಂದರೆ ನನಗೆ ಪ್ಲ್ಯಾನಲ್ಲಿ ಇಲ್ಲವೇ ಇಲ್ಲ. ನೀವೇನೇ ಹೇಳಿದ್ರು ಈ ರೀತಿ ರೆವಲ್ಯೂಷನ್ನಲ್ಲಿ ಸಭೆಗಳ ಬಗ್ಗೆ ಮಾತಾಡೋಣ ಎಂಬುದಾಗಿ. ಸೊ ಇದು ಬಂದು ಗಾಡ್ಸ್ ಪ್ಲ್ಯಾನ್. ಈಗ ದೇವ್ರು ಏನು ಮಾಡ್ತಾರೆ ಅಂದರೆ ಲೀಡ್ ಮಾಡಿ ನಡೆಸ್ತಾರೆ. ಸೊ ನಾವು ಬಂದು ಈ ಮೈಕ್ ಯಾವ ರೀತಿ ಇದೆಯೋ ಆ ರೀತಿ ನಾವು ಕೂಡ ಒಂದು ಟೂಲ್ ದೇವರ ಹಸ್ತದಲ್ಲಿ. ಉಳಿದ ಹಾಗೆ ಇದಕ್ಕೆ ಜೀವನ, ನಮಗೆ ಜೀವ ಇದೆ. ಉಳಿದ ಹಾಗೆ ದೇವರಾತ್ಮನೇ ಪರಿಪೂರ್ಣವಾಗಿ ಇದನ್ನು ಮುನ್ನಡೆಸ್ತಾರೆ. ಎಲ್ಲ ಗನು ಅವರಿಗೆ ಮಾತ್ರ. ಹಾಗಾದರೆ ಈ ಸ್ಥಳದಲ್ಲಿ ಸಭೆಯ ಬಗ್ಗೆ ಮಾತಾಡಬೇಕಾದ್ರೆ ಬೆಲೆ ಉಳ್ಳ ಕಲ್ಲು ಎಂಬುದಾಗಿ ಹೇಳ್ತಾರೆ. ಯಾತರಿಂದ ರೀತಿ ಹೇಳಲ್ಪಡುತ್ತದೆ? ಯಾಕೆ ಬೆಲೆ ಉಳ್ಳ ಕಲ್ಲು ಎಂಬುದಾಗಿ ಹೇಳಲ್ಪಡುತ್ತೆ ಅಂದರೆ, ನಾವೆಲ್ಲ ತಿಳಿದಿರೋ ಪ್ರಕಾರ ಆ ಬಂಡೆಯು ಕ್ರಿಸ್ತನೇ, ಆ ಕಲ್ಲು ಕ್ರಿಸ್ತನೇ. ಆದರೆ ಸಭೆಯ ನೋಡಿ ಹೇಳ್ತಾರೆ ಬೆಲೆ ಉಳ್ಳದ್ದು ಎಂಬುದಾಗಿ ಹೇಳ್ತಾರೆ. ಯಾತರಿಂದ ಅಂತ ನೋಡುವುದಾದರೆ ನಾವು ಈಗ ಇದಕ್ಕಿಂತ ಮುಂಚಿತವಾಗಿ ನಾವು ನೋಡಿದ್ವಿ ಅಲ್ವಾ, ತುವತೇರ ಸಭೆಯ ಕಾಲ ಅಂತ ನೋಡಿದ್ವಿ ಅಲ್ವಾ. ಅದು ಬಂದು ಸಭೆಯ ಕಾಲಘಟ್ಟದಲ್ಲಿ ಮೋಸವಾಗಿರುವಂತ ಕಾಲ ಅದು. ಅದನ್ನ ನಾವು ಕಳೆದ ಎಪಿಸೋಡ್ನಲ್ಲಿ ನೋಡಿದ ರೀತಿ ನಮಗೆ ಗೊತ್ತಾಗುತ್ತೆ. ಮೋಸವಾಗಿರುವ ಕಾಲ, ಉಪದೇಶ ಮಾರ್ಪಟ್ಟು ಎಲ್ಲ ಮಾರ್ಪಟ್ಟು ಹೆಚ್ಚು ಕಡಿಮೆ ಒಂದು 538ರಿಂದ 1517ರವರೆಗೂ ಒಂದು 1000 ವರ್ಷಕ್ಕೆ ಹತ್ತತ್ರ ಸಭೆ ಬಂದು ಬಹಳ ಮೋಸವಾಗಿರುವ ಕತ್ತಲೆಯ ಕಾಲದ ಒಳಗೆ ಹೋಗುತ್ತೆ. ಸ್ವಲ್ಪ ಸ್ವಲ್ಪ ಹೋಗಿ ಮೋಸವಾಗುತ್ತದೆ. 1517ರಲ್ಲಿ ಸಾರ್ದಿಸ್ ಸಭೆಯ ಕಾಲ. ಆ ಕಾಲಘಟ್ಟದಲ್ಲಿ ನೋಡಬೇಕಾದ್ರೆ 1517ರಿಂದ 1798ರವರೆಗೂ ಆ ರೀತಿ ಇಟ್ಕೋಬಹುದು. ಯಾಕೆ ಆ ರೀತಿ ಇಟ್ಕೋತೀವಿ ಅಂತ ಹೇಳಿದ್ರೆ ಮುಂಚಿತವಾಗಿ ನಿಮಗೆ ಹೇಳಿದ್ದೇನೆ, ಸಭೆಯ ಕಾಲದ ಒಂದು ಬದಲಾವಣೆ ಬಂದು ಸಭೆಯಲ್ಲಿ ಉಂಟಾಗುತ್ತೆ. ಅದೇ ಸಂದರ್ಭದಲ್ಲಿ ಲೋಕ ರಾಜಕೀಯದಲ್ಲಿ ಏರ್ಪಡುತ್ತೆ. ಇವೆರಡನ್ನ ಸೇರುವುದನ್ನ ಆ ರೀತಿ ಹೇಳ್ತೀವಿ. ಈಗ 2 ಬದಲಾವಣೆ ಏನ್ ಬಂತು ಅಂತ ನೀವು ಕೇಳುವುದಾದರೆ, ಸಭೆಯ ಒಳಗೆ ಬಂದಂತ ಬದಲಾವಣೆ ಏನಂದ್ರೆ 1517ರಲ್ಲೇ ಮಾರ್ಟಿನ್ ಲೂಥರ್ ಬರ್ತಾರೆ. ಮಾರ್ಟಿನ್ ಲೂಥರ್ನ ರಿಫಾರ್ಮೇಷನ್ ಎಂಬುದಾಗಿ ಹೇಳ್ತಾರೆ, ಸುಧಾರಣೆಯ ಕಾಲ ಎಂಬುದಾಗಿ ಹೇಳ್ತಾರೆ. ಅಂದರೆ ಮಾರ್ಟಿನ್ ಲೂಥರ್ ಎನ್ನುವರು ಬಂದು ನಂಬಿಕೆಯ ವೀರರು. ಯಾತ್ರಿಂದ ಆ ರೀತಿ ಹೇಳ್ತೀವಿ ಅಂತ ಹೇಳಿದ್ರೆ, ಆ ಮಾತನ್ನು ಯೂಸ್ ಮಾಡ್ತೀವಿ ಅಂದ್ರೆ, ಅವರು ಒಂದು ವಾಕ್ಯವನ್ನಿಟ್ಟೆ ತಮ್ಮ ಜೀವಿತವನ್ನು ಸ್ಟಾರ್ಟ್ ಮಾಡ್ತಾರೆ. ಸ್ಪಿರಿಚುವಲ್ ಲೈಫ್ ಬಂದು ಸ್ಟಾರ್ಟ್ ಮಾಡ್ತಾರೆ. ಅವರು ನಂಬಿಕೆಯಿಂದ ನೀತಿವಂತನು ಜೀವಿಸುತ್ತಾನೆ ಎಂಬುದಾಗಿ ನೋಡ್ತಾರೆ. ಸೊ ಮಾರ್ಟಿನ್ ಲೂಥರ್ ಬಗ್ಗೆ ಕೆಲವೊಂದು ವಿಷಯವನ್ನು ಹೇಳಬೇಕಾಗಿರೋದು ಬಹಳ ಅಗತ್ಯ. ಯಾಕೆ ಅಂತ ಕೇಳಿದ್ರೆ, ಇವತ್ತು ನಾವು ಪೆಂಟಿಕಾಸ್ಟಲ್ ಆತ್ಮಿಕವಾಗಿರೋ ವಿಷಯ ಇವೆಲ್ಲವೂ ಆರಂಭದಿಂದಲೇ ಇದೆ. ಯಾವಾಗ ಪಂಚಶತಮ ಎನ್ನುವಂತಹ ದಿನ ಬಂದು ದೇವರಾತ್ಮ ಸೃಷ್ಟಿಸಲ್ಪಟ್ಟರು, ಅವತ್ತಿನಿಂದ ಪೆಂಟಿಕಾಸ್ಟಲ್ ಅಂತ ಇದೆ. ಆದರೆ ಇದರ ನಡುವೆ ಈ ಒಂದು ಪೆರ್ಗಮು, ತುವತೈರ 2 ಕಾಲ, ಸಭೆಯ ಕಾಲ ಇದೆ. ಅಲ್ಲಿ ನಿಶ್ಚಯಿಸಲ್ಪಟ್ಟವಳು, ಸ್ತ್ರೀ ಆಡಳಿತ 2 ಕಾಲ ಇತ್ತಲ್ವಾ. 2 ಕಾಲವು ಸಭೆಯ ಬಂದು ಬಹಳ ಮೋಸವಾದ ಕತ್ತಲೆ ಕಾಲಕ್ಕೆ ಹೋಗಿ, ಇನ್ನೂ ಹೇಳಬೇಕು ಅಂದರೆ ಸಭೆ ಬಂದು ಬಹಳ ಪವರ್ಫುಲ್ ಆಗಿರುತ್ತೆ ಲೋಕದಲ್ಲಿ, ಆದರೆ ಸ್ಪಿರಿಚುವಲಿ 100% ಔಟ್ ಆಗಿತ್ತು, ಸತ್ತಂತಹ ಸ್ಥಿತಿಯಲ್ಲಿತ್ತು. ಈಗ ದೇವರು ಹೇಳುತ್ತಾರೆ, ಆ ಸಭೆಯನ್ನು ನೋಡಿ ಹೇಳ್ತಾರೆ, ನೀನು ಸತ್ತಂತ ಸಭೆ ಅಂತ ಹೇಳ್ತಾರೆ. ಅದೇ ಇನ್ನು ಹೇಳ್ಬೇಕಾದ್ರೆ ಹೇಳ್ತಾರೆ, ಜೀವಿಸುವವನಂತ ಹೆಸರು ನಿನಗಿದೆ, ಆದ್ರೆ ನೀನು ಸತ್ತವನಾಗಿದ್ದೀಯ ಅಂತ ಹೇಳ್ತಾರೆ. ನಿನ್ನ ಜೀವಿಸುವವನಾಗಿದೆ ಎಂಬುದಾಗಿ ಹೆಸರು ಸತ್ತವನಾಗಿದೆ. ಅದರ ಅರ್ಥ ಏನಂತ ಕೇಳಿದ್ರೆ, ಈ ಸಭೆ ಆರಂಭವಾದಂತ ಕಾಲಘಟ್ಟದಲ್ಲಿ ಸಭೆ ಬಂದು ಸತ್ತೋಗಿತ್ತು. ಇದನ್ನ ಉಜ್ಜೀವಿಸ ಮಾಡಬೇಕು. ಆ ಉಜ್ಜೀವಿಸ ಮಾಡುವಂತ ಕಾಲಘಟ್ಟವೇ ಮಾರ್ಟಿನ್ ಲೂಥರ್ ಒಳಗೆ ಬರುತ್ತಾರೆ. ಒಳಗೆ ನುಗ್ಗಿ ಸಭೆಗೆ ಒಂದು ನವೀಕರಣದ ಕಾರ್ಯವನ್ನು ಏರ್ಪಡಿಸುತ್ತಾರೆ, ದೇವರವರನ್ನ ಮಹಿಮೆಗೆ ಉಪಯೋಗಿಸುವುದರಲ್ಲಿ. ಈ ಮಾರ್ಟಿನ್ ಲೂಥರ್ ಯಾರು ಅಂತ ನೀವು ಕೇಳುವುದಾದರೆ, ಇವರು ಬಂದು ಜರ್ಮನಿ ದೇಶದಲ್ಲಿ ಇದ್ದಂತಹ ಒಬ್ಬ ಧರ್ಮ ಬೋಧಕರು. ಇನ್ನೂ ಹೇಳಬೇಕು ಅಂದ್ರೆ ಒಬ್ಬ ಫಾದರ್ ಅವರು ಒಂದು ದಿನ ಏನ್ ಮಾಡ್ತಾರೆ ಅಂದ್ರೆ, ಅವರ ಹೃದಯದ ಒಳಗೆ ಇನ್ನೂ ದೇವರು ಬಂದು ದೇವರೊಬ್ಬರನ್ನ ಎಬ್ಬಿಸುವುದನ್ನು ನಾವು ಏನು ಮಾಡೋಕ್ಕಾಗಲ್ಲ ಅಂತ ಇಟ್ಕೊಳ್ಳಿ. ಇದೆಲ್ಲ ದೇವರು ಮಾತ್ರ ಮಾಡೋಕ್ಕೆ ಸಾಧ್ಯ.
ಅವರೊಳಗೆ ಎಲ್ಲರನ್ನ ಫಾಲೋ ಮಾಡ್ತಾ ಇದ್ದಾರೆ. ರಿಚುವಲ್ಸ್ ಅವರು ಬಂದು ಅವರು ಹೇಳುವಂತಹ ಎಲ್ಲ ಸಂಸ್ಕೃತಿಯನ್ನು ಫಾಲೋ ಮಾಡ್ತಾರೆ. ಆದರೆ ಅವರಲ್ಲಿ ತೃಪ್ತಿನೇ ಇಲ್ಲ ಅಲ್ಲಿ. ಅವರ ಆತ್ಮದಲ್ಲಿ ಏನು ಬರಲಿಲ್ಲ ಅಂದರೆ ತೃಪ್ತಿ ಬರಲೇ ಇಲ್ಲ ಅಲ್ಲಿ. ಅವರು ಬಂದು ಹೋರಾಡ್ತಾನೆ ಇದ್ದಾರೆ, ಯಾಕೆ ಈ ರೀತಿ ಇದೆ ಎಂಬುದಾಗೆಲ್ಲ ಹೇಳಿ. ಆಗ ಅವರನ್ನು ತೀರ್ಮಾನ ಮಾಡ್ತಾರೆ. ಇವಾಗ ನಾವು ಕೆಲವು ಜನಗಳಿದ್ದಾರೆ, ನೀವು ನೋಡಿರ್ತಾರೆ, ಜೆರುಸಲೇಮನ್ನ ಪುಣ್ಯಕ್ಷೇತ್ರ ಎಂಬುದಾಗಿ ಹೇಳ್ತಾರೆ. ಅದಕ್ಕೆ ಒಂದು ಪ್ರಯಾಣಕ್ಕೆ ಅಂತ ಹೋಗ್ತಾರೆ. ಅದೇ ರೀತಿ ಅವತ್ತಿದ್ದವರು ಆ ರೋಮ್ ನಗರಕ್ಕೆ ಪುಣ್ಯಕ್ಷೇತ್ರ ಪ್ರಯಾಣ ಅಂತ ಹೋಗ್ತಾ ಇದ್ರು. ರೋಮ್ಗೆ ಹೋದ್ರೆ ತಮ್ಮ ಪಾಪ ನಿವಾರಣೆ ಆಗುತ್ತೆ, ಅಲ್ಲೋದ್ರೆ ಆ ನೆಮ್ಮದಿ ಸಿಗುತ್ತೆ ಎನ್ನುವ ರೀತಿಯಲ್ಲಿ ಒಂದು ಫೀಲ್ ಎಲ್ರಿಗೂ ಅದಿತ್ತು. ಅವಾಗ ಏನ್ ಮಾಡ್ತಾರೆ ಅಂದ್ರೆ ಮಾರ್ಟಿನ್ ಲೂಥರ್ ಅವರು ಹೊರಟು ಹೋಗ್ತಾರೆ. ಅವರು ನಡ್ಕೊಂಡು ಹೋಗ್ತಾರೆ. ಅವರು ಹೋಗಿ ಹೇಗಾದ್ರೂ ರೋಮ್ ನಗರವನ್ನ ನೋಡಿದ್ರೆ ನಮ್ಮ ಒಂದು ಹೃದಯದಲ್ಲಿರುವಂತಹ ದುಃಖ ಎಲ್ಲ ಮಾರ್ಪಡುತ್ತೆ ಅಂತೇಳಿ ಹತ್ತಿರ ರೋಮ್ ನಗರಕ್ಕೆ ಹೋಗುವ ದಾರಿಯಲ್ಲಿ ದೂರದ ನಗರ ಕಾಣಿಸುತ್ತಲ್ವಾ, ಹೋಗ್ತಾ ಹೇಳ್ತಾರೆ ಹತ್ರ ಬಂದ್ಬಿಟ್ವಿ, ಅಲ್ಲಿ ಕಾಣಿಸುತ್ತೇನೋ ಅಂತ ಹೇಳ್ತಾರಲ್ವಾ. ರೋಮ್ ನಗರ ಬಂದು ಬೆಟ್ಟದ ಮೇಲಿರುವ ಪಟ್ಟಣ. ಅವ್ರು ನೋಡಿದ ಕೂಡಲೇ ಓಕೆ ನಾವು ನೋಡ್ತಾ ಇದ್ದೀವಿ, ಅಲ್ಲಿ ಹೋದ್ರೆ ನಾವು ಬಂದು ಬಹಳ ಅವರು ಆಂಚಿಯಸ್ ಆಗಿ ಒಳಗೆ ಹೋಗ್ತಾರೆ. ಆದ್ರೆ ಒಳಗೆ ಹೋದ್ರೆ ಅವರು ಓದಂತಹ ಬೈಬಲ್ಗೂ ರೋಮ್ ನಗರದಲ್ಲಿರುವಂತಹ ಆ ಒಂದು ಸಭೆಗೂ ಯಾವ ಸಂಬಂಧನೂ ಇಲ್ಲ. ಅಲ್ಲಿ ಎಲ್ಲವೂ ಆಪೋಸಿಟ್ ಆಗಿದೆ ಅಲ್ಲಿ. ಇವರು ಈಗ ಬಹಳ ದುಃಖ ಅಧಿಕವಾಯ್ತು. ಈಗ ಅಲ್ಲಿ ಬಹಳ ದಿನ ಇದ್ ನೋಡ್ತಾರೆ, ಆದ್ರೆ ಅವ್ರಿಗೇನು ಸರಿಯಾಗಿ ಬರಂಗ್ ಕಾಣ್ತಾ ಇಲ್ಲ. ಇವರೇ ಎಕ್ಸ್ಪೆಕ್ಟ್ ಮಾಡಿ ಹೋದ್ರು ಅದಲ್ಲಿಲ್ಲ. ಅದೇ ಪರಿಸ್ಥಿತಿ ಇವತ್ತು ಸಭೆಯಲ್ಲಿ ಕೂಡ. ಅಂದರೆ ಇವತ್ತು ಸಭೆಯಲ್ಲಿ ಬಂದು ನಾನು ಹೇಳುವುದು ಆತ್ಮಿಕ ಸಭೆಗಳು ಹೇಳ್ತಾ ಇದ್ದೀನಿ. ಜನಗಳು ಲೋಕದಿಂದ ಬರ್ತಾರೆ. ಲೋಕದಿಂದ ಬರುವವರು ಯಾತಕ್ಕಾಗಿ ಬರ್ತಾರೆ ಅಂದ್ರೆ ದೇವರು ನೋಡಕ್ಕೆ ಇಲ್ಲಿ ಬರ್ತಾರೆ. ಈಗ ಬಹಳ ಮಂದಿಗೆ ಸಭೆ ಏನಾಯ್ತು ಅಂತ ಕೇಳಿದ್ರೆ, ಅವತ್ತು ರೋಮ ಸಭೆಗಳು ಹೆಂಗಿತ್ತು ಅಂದ್ರೆ ಭಯಂಕರ ಆಡಂಬರವಾಗಿ. ಯಾಕೆಂದ್ರೆ ಅವತ್ತಿರುವಂತಹ ರೋಮ ಚಕ್ರವರ್ತಿ ಹೆಂಗಿದ್ರು ಅಂತ ಕೇಳುವುದಾದರೆ, ಒಬ್ಬ ರಾಜನಾಗಿ, ಇವತ್ತು ಕೂಡ ಅವರು ರಾಜನೇ, ಆ ರಾಜನಿಗೆ ತಕ್ಕ ಹಾಗೆ ಒಂದು ಭಯಂಕರ ಆಡಂಬರ ಇದೆಲ್ಲ ಇತ್ತು ಅವರಿಗೆ. ಅದೆಲ್ಲ ನೋಡಿದ ಕೂಡಲೇ ಇವರಿಗೆ ಏನಪ್ಪ ನಮ್ಮ ಬೈಬಲ್ ಹೇಳುವಂಥದ್ದು ಈ ರೀತಿ ಇಲ್ವಲ್ಲ. ಬೈಬಲ್ ಬಂದು ಕಾಲು ತೊಳಿಬೇಕು, ಅದೇ ಸಂದರ್ಭದಲ್ಲಿ ಕಾಲ ನಿಜವಾಗಿ ತೊಳಿಬೇಕು. ಸುಮ್ಮನೆ ವರ್ಷಕ್ಕೊಮ್ಮೆ ಸಂಪ್ರದಾಯಕ್ಕೆ ತೊಳೆಯೋದಲ್ಲ, ಅದು ನಂಬಿಗಸ್ತ ತಾಳ್ಮೆಗೆ ಅದು ಗುರುತು. ಆ ರೀತಿ ಇರಬೇಕಾದ್ರೆ ಇದು ಬೇರೆ ಥರ ಇದೆಯಲ್ಲ ಎಂಬುದಾಗಿ ಹೇಳಿ ಬಹಳ ಬಾಧೆಗೊಳಗಾಗ್ತಾರೆ. ಇದೇ ರೀತಿ ಇವತ್ತು ಬಹಳ ಮಂದಿ ಸಭೆಯೊಳಗೆ ಬರ್ತಾರೆ. ಅವರು ಬರುವುದು ಯಾತಕ್ಕಾಗಿ ಬರ್ತಾರೆ ಅಂತ ಕೇಳಿದ್ರೆ, ಯೇಸುವಿನ ಬಳಿ ದುಡ್ಡು ತೊಗೊಂಡು ಬರ್ತಿಲ್ಲ. ಇವರು ಬಂದು ಸಭೆನ ಹೆಂಗ್ ಅಂದ್ಕೊಂಡಿದ್ದಾರೆ ಅಂತ ಕೇಳುವುದಾದರೆ, ಜನಗಳು ಬರುವವರೆಲ್ಲ ಆಶೀರ್ವಾದಕ್ಕಾಗಿ ಬರ್ತಾ ಇದ್ದಾರೆ. ಸೊ ಆಶೀರ್ವಾದವನ್ನ ಹುಡುಕಿ ನಾವೇನ್ ಮಾಡೋದು, ಪ್ರಸಂಗ ಮಾಡೋಣ, ಆಶೀರ್ವಾದಕ್ಕೆ ನಡೆಸುವ ಸಭೆಯನ್ನು ಎಂಬುದಾಗಿ ಪ್ರಯತ್ನ ಮಾಡ್ತಾರೆ. ಬಹಳ ಸಭೆಗಳನ್ನ ನೀವು ನೋಡುವುದಾದರೆ ಆಡಂಬರ ಸಭೆಗಳಾಗಿ ಮಾರ್ಪಡ್ತದೆ. ನೋಡ್ತಾ ಇದ್ದೀರಾ ನೀವು, ಬಹಳ ಆಡಂಬರ. ಯಾವ ಉದ್ದೇಶಕ್ಕೋಸ್ಕರವಾಗಿ ಅಂತ ಕೇಳಿದ್ರೆ, ಸ್ಪಿರಿಚುಯಾಲಿಟಿಗೂ ಆಡಂಬರಕ್ಕೂ ಸಂಬಂಧ ಇಲ್ಲ ಅಲ್ಲಿ. ಆ ಒಂದು ಆಡಂಬರ ಎನ್ನುವಂಥದ್ದು ಯಾತರಿಂದ ಬರುತ್ತೆ ಅಂತ ಕೇಳಿದ್ರೆ, ಜನಗಳು ಬರಬೇಕಾದ್ರೆ ಈಗ ಕೆಲವು ಪಾರಂಪರ್ಯ ಸಭೆ ನೋಡ್ತಾರೆ, ಜನಗಳನ್ನ ಬಹಳ ದೊಡ್ಡದಾಗಿದೆ. ಅದೇ ರೀತಿ ನಮ್ಮ ಸಭೆ ಕೂಡ ಇದ್ರೆ ಜನಗಳು ಇರುತ್ತಾರೆ ಎಂಬುದಾಗಿ ಒಂದು ಅರ್ಥ ಆಗಬೇಕು. ಜನಗಳು ಕಟ್ಟಡಕ್ಕೋಸ್ಕರವಾಗಿ ಆತ್ಮಿಕ ಜೀವನಕ್ಕೆ ಬರಲಿಲ್ಲ. ಆ ರೀತಿ ಹೋಗುವವರು ಇದ್ದಾರೆ, ಅವರನ್ನ ಬಿಟ್ಬಿಡೋಣ. ನಿಜವಾಗಿಯೂ ಸಭೆಗೆ ಬರುವವರು ಕಟ್ಟಡಕ್ಕಾಗಿ ಬರಲ್ಲ. ಅವನು ನಿಜವಾಗ್ಲೂ ಸಭೆಗೆ ಬರುವವನು ಕರ್ತನಿಗಾಗಿ ಬರ್ತಾನೆ. ದೇವರಿಗೋಸ್ಕರವಾಗಿ ಬಂದು ದೇವರನ್ನು ನೋಡ್ಬೇಕು ಅಂತ ಒಳಗೆ ಬರ್ತಾನೆ. ಬಹುತೇಕವಾದ ವಿಶ್ವಾಸಿಗಳು ಯಾತಕ್ಕಾಗಿ ಸಭೆಗೆ ಬರ್ತಾರೆ, ವಿಶ್ವಾಸಿಯಾಗಿ ಒಳಗೆ ಬರ್ತಾರೆ ಅಂತ ಕೇಳಿದ್ರೆ, ನಾಟ್ ಓನ್ಲಿ ಫಾರ್ ದ ಬ್ಲೆಸ್ಸಿಂಗ್, ನಾಟ್ ಓನ್ಲಿ ಫಾರ್ ದ ಹೀಲಿಂಗ್, ನಾಟ್ ಓನ್ಲಿ ಫಾರ್ ಡೆಲಿವರೆನ್ಸ್. ಅವರ ಬಳಿ ಇರುವಂತಹ ದೊಡ್ಡ ಸಮಸ್ಯೆ ಏನಂದ್ರೆ ಡಿಪ್ರೆಷನ್. ನೀವು ಹೇಳಿದ್ರೆ ಬದರ ಇನ್ನೊಂದು, ಇವಾಗ ನಾವು ಲೋಕದಲ್ಲೂ ಕೂಡ ನೋಡೋದಾದ್ರೆ ಯೂಶಲಿ ಇವಾಗ ಭಾಳ ಜನ ಯಾವುದರಿಂದ ಸಾಯ್ತಾ ಇದ್ದಾರೆ. ಈಗ ಬ್ಯಾಂಗ್ಳೂರ್ ಅಂತ ಸಿಟಿಲಿ ಎಲ್ಲ ನೋಡಬೇಕಾದ್ರೆ ಡಿಪ್ರೆಷನಿಂದಲೇ ಸಾಯ್ತಾ ಇದ್ದಾರೆ. ಅವ್ರಿಗೆ ನೋಡೋದಾದ್ರೆ ಒಳ್ಳೆ ಸಂಪಾದನೆ ಇರುತ್ತೆ, ಮನೆ ಇರುತ್ತೆ, ಕಾರ್ ಇರುತ್ತೆ, ಐಷಾರಾಮಿ ಜೀವನ ಇರುತ್ತೆ, ಎಲ್ಲ ಇರುತ್ತೆ. ಬಟ್ ಆ ಡಿಪ್ರೆಷನಿಂದ ಅವ್ರಿಗೆ ಆಚೆ ಬರೋಕ್ಕಾಗಲ್ಲ. ನೀವು ಹೇಳ್ದಂಗೆ ಅದು ಏನೇ ನಾವು ಈ ಲೋಕದಲ್ಲಿ ಏನೇ ನಾವು ಗಳಿಸಿದ್ರು ಕೂಡ ಅದು ನಮಗೆ ತೃಪ್ತಿ ಕೊಡಲ್ಲ. ಹೇಗೆ ಮಾರ್ಟಿನ್ ಲೂಥರಿಗೆ ತೃಪ್ತಿ ಇರಲ್ಲ ಅಂತ ಹೇಳಿದ್ರಲ್ಲ, ಆ ತೃಪ್ತಿ ನಮ್ಗೆ ಎಲ್ಲಿ ಸಿಗುತ್ತೆ ಅಂದ್ರೆ ಸಭೆಯಲ್ಲಿ ದೇವರು ನುಡುಕಬೇಕಾದ್ರೆ ಆತ್ಮ ತೃಪ್ತಿ ಅನ್ನೋದು ನಮ್ಗೆ ಸಭೆಯಲ್ಲೇ ಸಿಗಕ್ಕೆ ಸಾಧ್ಯ. ಅದಕ್ಕೆ ಸಭೆ ಇರುವಂತದ್ದು. ಯೇಸು ಏನ್ ಹೇಳ್ತಾರೆ ಅಂದ್ರೆ, ಲೋಕ ಕೊಡದಿರುವಂತಹ ಅಥವಾ ತೆಗೆಯಲಾಗದಿರುವ ಸಂತೋಷವನ್ನ ಸಮಾಧಾನ ನಾನು ಕೊಡ್ತೀನಿ. ಯೇಸು ಹಣವನ್ನು ಕೊಡ್ತೀನಿ ಅಂತ ಒಂದ್ ಕಡೆ ಕೂಡ ಹೇಳಲಿಲ್ವಲ್ಲ. ಈಗ ಏನಾಗಿದೆ ಅಂತ ಕೇಳುವುದಾದರೆ, ಈ ಹಣವನ್ನು ಏನನ್ನೋ ಕೊಟ್ಟು ಜನಗಳನ್ನ ಸಂತೋಷ ಪಡಿಸಿದ್ರೆ ಮುಂದುವರೆದು ನಿರಂತರವಾಗಿ ಸಭೆಗೆ ಬರ್ತಾರೆ ಅಂತ ಅನ್ಕೋತಾರೆ. ಇದು ಬಂದು ತಪ್ಪಾಗಿರುವಂತಹ ಒಂದು ಅಪ್ರೋಚ್ ಇದು. ಯಾಕಂದ್ರೆ ಜನ ಹಂಗ್ ಬರಲ್ಲ. ಜನಗಳಿಗೆ ಹೊರಗೆ ಹಣ ಸಂಪಾದನೆ ಮಾಡುವುದಕ್ಕೆ ಸಾವಿರಾರು ದಾರಿ ಇದೆ, ಸರಿನಾ? ಅವ್ರನ್ನ ಎಂಟರ್ಟೈನ್ ಮಾಡುವುದಕ್ಕೆ ಬಹಳ ಸಾವಿರ ಸ್ಥಳಗಳಿದೆ, ಸಿನಿಮಾ ಥಿಯೇಟರ್ ಇದೆ, ಪಾರ್ಕ್ ಇದೆ, ಥೀಮ್ ಪಾರ್ಕ್ ಇದೆ, ಬೀಚ್ ಇದೆ, ಎಷ್ಟೊಂದಿದೆ. ಜನಗಳಿಗೆ ಹೊರಗೆ ಎಲ್ಲೂ ಸಿಗಲಾಗದಿರುವ ಒಂದೇ ಒಂದು ಮಾತ್ರ ಇದೆ. ಅದೇನಂತ ಕೇಳಿದ್ರೆ ಯೇಸು ಕೊಡುವಂತ ಸಂತೋಷ ಸಮಾಧಾನವು. ಅದು ಸಭೆಯೊಳಗೆ ಮಾತ್ರ ಸಿಗುತ್ತೆ. ಹಾಗಾದ್ರೆ ಜನಗಳು ಯಾಕೆ ಚರ್ಚೆಗೆ ಬರ್ಬೇಕು ಅಂದ್ರೆ ಅದನ್ನ ಹುಡುಕಿ ಒಳಗೆ ಬರ್ತಾರೆ. ನೀವು ಯೋಚನೆ ಮಾಡಿ ನೋಡಿ, ಒಂದು ಹೋಟೆಲ್ಗೆ ಹೋಗ್ತೀರಾ, ಎಲ್ಲ ಹೋಟೆಲ್ ಸಿಗೋದು ಅದೇ ಹೋಟೆಲ್ ಸಿಕ್ಕಿದ್ರೆ ನೀವು ಬಂದು ಏನ್ ಮಾಡ್ತೀರಾ? ಏನು ನಾರ್ಮಲ್ ಆಗಿ ಹೋಗ್ತೀರಾ ಬರ್ತೀರಾ. ಆದ್ರೆ ಯಾವ ಹೋಟೆಲ್ ಸಿಗದಿರುವಂತ ಯೂನಿಕ್ ಆಗಿರೋ ವಿಷಯ ಸಿಗುತ್ತೆ. ಅವಾಗ ನೀವೇನ್ ಮಾಡ್ತೀರ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಎಲ್ಲರಿಗೂ ಹೇಳಿ ಕರ್ಕೊಂಡು ಹೋಗ್ತಾರ, ಈ ವಿಶ್ವ ಇಲ್ಲಿ ಮಾತ್ರನೇ ಸಿಗೋದು ಎಂಬುದಾಗಿ. ಅಲ್ಲಿಗೆ ಬನ್ನಿ ನಾ ಕೊಡಿಸ್ತೇನೆ ಎಂಬುದಾಗಿ ನೀವು ಹೇಳ್ತೀರಾ ಅಲ್ವಾ. ಆ ರೀತಿಯಾಗಿ ಚರ್ಚ್ ಒಳಗೆ ಮಾತ್ರ ಸಿಗುವಂತದ್ದು ಏನು ಅಂತ ಕೇಳಿದ್ರೆ ಯೇಸುವಿಂದ ಸಿಗುವಂತ ಸಂತೋಷ ಸಮಾಧಾನ. ಹಾಗಾದ್ರೆ ಈ ಸಂತೋಷ ಸಮಾಧಾನವನ್ನ ಸಭೆ ಕೊಡೋದಾಗಿರುತ್ತೆ. ಈ ರೀತಿ ಕೊಡದೇ ಇರುವಂತದ್ದು, ಆ ರೀತಿ ಇರುವುದಕ್ಕೆ ಸತ್ತ ಸಭೆ ಎಂಬುದಾಗಿ ಅರ್ಥ. ಮಾರ್ಟಿನ್ ಲೂಥರ್ ಬಂದು ನೋಡ್ತಾರೆ ಹೆಂಗಿದೆ ಅಂದ್ರೆ ಸಭೆ ಸತ್ತೋಗಿದೆ. ಅಲ್ಲಿ ಅವರ ಒಳಗೆ ಆ ಒಂದು ಉಜ್ಜೀವಿಸನೇ ಇಲ್ಲ.
ಸಭೆ ಒಳಗೆ ಜೀವ ಕೊಡುವುದು ಯಾವುದು ಅಂತ ನೀವು ಕೇಳುವುದಾದರೆ, ಪೇತ್ರನು ಹೇಳುತ್ತಾನೆ, ನಿಮ್ಮ ಬಳಿ ನಿತ್ಯ ಜೀವಿತದ ವಾಕ್ಯಗಳು ಉಂಟು. ಹಾಗಾದ್ರೆ ಸಭೆಯಲ್ಲಿ ಜೀವ ಇರುವುದು ಎಲ್ಲಿದೆ ಅಂದ್ರೆ ವಾಕ್ಯದಲ್ಲೇ ಇದೆ. ವಾಕ್ಯದಲ್ಲಿ. ಹಾಗಾದ್ರೆ ಸಭೆ ವಾಕ್ಯದಲ್ಲಿದ್ದರೆ ಮಾತ್ರ ಸಭೆ ಉಜ್ಜೀವಿಸುವಾಗಿರುತ್ತೆ. ಹೌದು. ಬೇರೆ ಯಾತ್ರಲ್ಲಿದ್ರೂ ಕೂಡ ಸಭೆ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಅಷ್ಟೇ. ಸಂತೋಷವಾಗಿರುತ್ತೆ, ಮನೋರಂಜನೆ ಇರುತ್ತೆ, ಜಾಲಿಯಾಗಿರುತ್ತೆ. ಅಲ್ಲಿ ಬೇರೆ ಬೆನಿಭಿಪ್ರಾಯನೇ ಇಲ್ಲ. ಆದರೆ ಜೀವಂತವಾಗಿದೆ ಅನ್ನೋದು ಸಮಸ್ಯೆಯಲ್ಲಿ ಇಲ್ವಾ? ಇವಾಗ ನೀವು ಹೋಗಿ ನೋಡ್ತೀರಾ, ಅಲ್ಲಿ ವೆಂಟಿಲೇಟರ್ ಇಟ್ಟಿದ್ದಾರೆ, ಟ್ಯೂಬ್ ಓಡುತ್ತೆ, ಎಲ್ಲ ಇದೆ. ಆದರೆ ಅವರು ಜೀವಂತವಾಗಿದ್ದಾರೆ ಎನ್ನುವಂತ ಒಂದೇ ಕಾರ್ಯಕ್ಕೋಸ್ಕರ ಇಷ್ಟು ಲಕ್ಷ ಖರ್ಚು ಮಾಡ್ತಾ ಇದ್ರಲ್ವಾ? ಹೌದು. ಇಲ್ವಾ? ಹೌದು. ಅವರು ಮಲ್ಕೊಂಡಿದ್ದಾರೆ, ನಡೀತಾ ಇಲ್ಲ, ಊಟ ಮಾಡ್ತಿಲ್ಲ, ಇನ್ನೂ ಡ್ರಿಪ್ಸೇ ಹೋಗ್ತಾ ಇದೆ. ಆದರೆ ಯಾಕೆ ಒಂದು ದಿನಕ್ಕೆ ಇಷ್ಟು ಲಕ್ಷ ಖರ್ಚು ಮಾಡ್ತೀರಾ ಅಂದ್ರೆ ಅವರೊಳಗಿರುವಂತ ಪ್ರಾಣ, ಅದುವೇ ಬಹಳ ಮುಖ್ಯ. ಅದೇ ರೀತಿ ನೀವು ಸಭೆಯನ್ನ ಎಷ್ಟೇ ಲಕ್ಷಗಟ್ಟಲೆ ಖರ್ಚು ಮಾಡಿದ್ರು ಕೂಡ ಜೀವ ಎನ್ನುವುದು ವಾಕ್ಯ, ನಿತ್ಯ ಜೀವ ವಾಕ್ಯ. ಜೀವ ಇಲ್ಲದೆ ನೀವು ಎಷ್ಟೇ ಆಡಂಬರವಾದ ಸಭೆಯಾಗಿದ್ದು ಎಷ್ಟು ಜನ ಜಿಗಿದ್ರು ಕೂಡ ಇಲ್ಲಿ ಎಲ್ರಿಗೂ ಒಂದು ತಪ್ಪಾಗಿರುವಂತಹ ಒಂದು ಮಾಯೆಯಲ್ಲಿದ್ದಾರೆ ಅಂತ ಕೇಳುವುದಾದರೆ, ಬರುವಂತಹ ಕೂಟ, ಆಫರಿಂಗ್, ಬರುವಂತಹ ಟೈತ್ ಇದನ್ನಿಟ್ಟುಕೊಂಡವರು ನಾವು ಕರೆಕ್ಟ್ ಆಗಿದ್ದೇವೆ, ಸಭೆ ಕರೆಕ್ಟಾಗಿ ಹೋಗ್ತಾ ಇದೆ ಅಂತ ಅನ್ಕೋತಾರೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಚರ್ಚಿಗೆ ಬರುವುದಕ್ಕಿಂತ ಕೂಟ ಸಿನಿಮಾಗೆ ಅಧಿಕವಾಗಿ ಹೋಗ್ತಾ ಇದೆ. ಹೌದು. ಸರಿನಾ? ಹೌದು. ಸಿನಿಮಾಗೆ ಹೋಗುವಂತಹ ಕೂಟಕ್ಕಿಂತಲೂ ಕುಡಿಯುವ ಸ್ಥಳಕ್ಕೆ ಕೂಟ ಇನ್ನು ಅಧಿಕವಾಗಿ ಹೋಗ್ತಾ ಇದೆ. ಕುಡುಕರು ಬಹಳ ಮಂದಿ ಎಲ್ಲ ಕೂತಿರ್ತಾರೆ. ಈಗ ಇದೆಲ್ಲ ಸರಿ ಅಂತ ಆಗುತ್ತಾ? ಸರಿ ಅಂತ ಆಗಲ್ಲ. ಕೂಟವನ್ನಿಟ್ಟು ಸಭೆಯನ್ನು ಡಿಸೈಡ್ ಮಾಡಬಾರ್ದು. ಎಷ್ಟು ಮಂದಿ ಬರ್ತಾರೆ ಎನ್ನುವುದು ಮುಖ್ಯನೇ ಅಲ್ಲ ಅಲ್ಲಿ. ಎಷ್ಟು ಮಂದಿ ಸಭೆಯಿಂದ ಪರಲೋಕಕ್ಕೆ ಹೋಗ್ತಾರೆ ಎನ್ನುವುದೇ ಮುಖ್ಯ ಅಲ್ಲಿ. ಹೌದು. ಹಾಗಾಗಿ ಸಭೆಗೆ ಬರುವವರನ್ನ ನೀವು ರೆಡಿ ಮಾಡುವುದು ಎನ್ನುವುದು ಯಾವುದನ್ನಿಟ್ಟಿದೆ ಅಂದ್ರೆ ವಾಕ್ಯವನ್ನಿಟ್ಟು ಮಾತ್ರ ಮಾಡಕ್ ಸಾಧ್ಯ ನಿಮಗೆ. ಇವತ್ತು ಇವ್ರೇನ್ ಮಾಡಿದ್ದಾರೆ ಅಂದ್ರೆ ಆ ವಾಕ್ಯಕ್ಕೆ ಆಲ್ಟರ್ನೇಟ್ ಆಗಿ ಎಲ್ಲವನ್ನ ತಂದಿದ್ದಾರೆ. ಭಯಂಕರವಾದ ಒಂದು ಆಂಬಿಯನ್ಸ್ ಒಳಗೆ ಬರ್ಬೇಕಾದ್ರೆ ನೀವು ನೋಡೋದಾದ್ರೆ ಒಂದು 5 ಸ್ಟಾರ್ ಹೋಟೆಲ್ ತರ ಕಾಣಿಸ್ತಾ ಇದೆ. ಒಂದು ದೊಡ್ಡ ಆಡಂಬರದ ಮಂಟಪ ತರ ಇದೆ. ಒಳಗೆ ಬಂದ ಕೂಡಲೇ ಕುಡಿತ ಕೂಡಲೇ ಅದರಲ್ಲಿ ಒಂದು ಅವರ ಒಳಗೆ ಒಂದು ಆಟಿಟ್ಯೂಡ್ ಇರುತ್ತೆ. ಒಳಗೆ ಕೆಲವೊಂದು ಬೆನ್ಸ್ ಕಾರ್ ಶೋರೂಮ್ ಅಲ್ಲಿ ಹೋದ್ರೆ ಒಳಗೆ ಹೋಗಿದ ಕೂಡಲೇ ನಿಮ್ಮನ್ನ ಬರಮಾಡುವ ರೀತಿಯಲ್ಲಿ ಅರ್ಧ ಮೆಲ್ಟ್ ಆಗ್ಬಿಡ್ತೀರಾ. ಆ ರೀತಿಯಾಗಿರುತ್ತೆ. ಸರಿ, ಓಕೆ, ಅದು ಕೂಡ ತಪ್ಪು ಅಂತ ಹೇಳ್ತಿಲ್ಲ ನಾನು. ಇದೆಲ್ಲ ಇರಬೇಕು, ಆದರೆ ಇದೆಯೋ ಇಲ್ವೋ, ಆದರೆ ಯಾವ್ದು ಇರಬೇಕು ಅದಿರ್ಬೇಕಲ್ಲಿ. ಸರಿ, ಆರಾಧನೆಯ ಸಮಯ ಎಷ್ಟು ಅಂತ ಕೇಳಿದ್ರೆ 1.5 hours ಅಂತ ಹೇಳ್ತಾರೆ. ಸರಿ, 1.5 hour ಅಲ್ಲಿ ಏನ್ ತಾನೇ ಮಾಡ್ತೀರಾ? ಆ ರೀತಿ ಕೇಳಿದ್ರೆ 1 hour ವರ್ಷಿಪ್ ಅನೌನ್ಸ್ಮೆಂಟ್ಸ್ ಎಲ್ಲ ಮಾಡ್ತೀವಿ. 20-25 minutes ಬಂದು ವರ್ಡ್ ಆಫ್ ಗಾಡ್ ಅಲ್ಲಿ. ಒಂದು 5 minutes ನಾವೇನ್ ಮಾಡ್ತೀವಿ, ಅನೌನ್ಸ್ಮೆಂಟ್ ಮಾಡ್ತೀವಿ. ಆ 5 minutes ಅನೌನ್ಸ್ಮೆಂಟ್ ಮಾಡ್ಬೇಕಾದ್ರೆ ಜನಗಳೆಲ್ಲ ಹೊರಗಡೆ ಹೋಗ್ತಾರೆ, ಮುಂದಿನ ಕ್ರೌಡ್ ಒಳಗೆ ಬರುತ್ತೆ. ಈ ಒಂದು 20-25 ನಿಮಿಷ ವಾಕ್ಯ ಏನ್ ಮಾಡುತ್ತೆ? ಅವನು ಸತ್ತೋಗಿದ್ದಾನೆ, ಚರ್ಚ್ ಸತ್ತೋಗಿದೆ, ಅದನ್ನೇ ಇವರಲ್ಲಿ ಬರಿತಾ ಇದ್ದಾರೆ. ನೀನು ಜೀವಂತ ಉಳ್ಳವನು ಎಂಬುದಾಗಿ ಹೆಸರಿದ್ರು ಕೂಡ ಸತ್ತವನಾಗಿದ್ದೀಯಾ? ಇವತ್ತು ಸಭೆ ಜೀವ ಉಳ್ಳದಾಗಿದೆಯಾ? ಯಾರನ್ನ ಬೇಕಾದ್ರೂ ಕೇಳಿ, ಅದು ದೊಡ್ಡ ಚರ್ಚ್ ಆಗಿದೆ. ಅಲ್ಲಿ 5,000 ಮಂದಿ ಬರ್ತಾರೆ, 10,000 ಮಂದಿ ಬರ್ತಾರೆ. ಇಲ್ಲಿ ಬಂದು 15 ಆರಾಧನೆ, 20 ಆರಾಧನೆ ನಡೆಯುತ್ತೆ. ಜನಗಳು ಒಳಗೆ ಬರುವುದು ಹೋಗುವುದು, ಭಾನುವಾರ ನೋಡುವುದಾದರೆ ಭಯಂಕರ ಬ್ಯುಸಿ. ಇಷ್ಟು ಮಾಡಿ ಎಷ್ಟು ಮಂದಿ ನೀವು ಸಭೆಯಲ್ಲಿ ಪರಲೋಕಕ್ಕೆ ಬರ್ತಾರೆ? ಸುಳ್ಳು ಹೇಳ್ತೀರಾ ಅಷ್ಟೇ ಎಲ್ಲರೂ ಬರ್ತಾರೆ ಎಂಬುದಾಗಿ ಹೇಳಿ? ನೋ. ಯಾವ ರೀತಿ ಒಬ್ಬನಿಗೆ ಒಂದು ವಾರ ಲೋಕದಿಂದ ಅವನು ಬರ್ತಾನೆ, ಹಸಿವೆಯಿಂದ ಬರ್ತಾನೆ, ಅವನಿಗೆ ಭಾನುವಾರದಲ್ಲಿ ಒಂದು 20 ನಿಮಿಷ ನೀವು ಊಟ ಹಾಕ್ತೀರಾ? ಹೇಗೆ ಅವನ ಹಸಿವೆ ನೀಗುತ್ತೆ? ಒಂದು ಕುರಿ ಮಂದೆಯನ್ನ ಬಿಟ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ಮೇಯ್ತದು ಇಲ್ವಾ? ಮರುದಿನ ಮತ್ತೆ ಹೋಗಿ ಮೇಯಿಸ್ತಾರೆ. ಒಂದು ಕುರಿ, ನಾರ್ಮಲ್ ಆಗಿರುವ ಕುರಿ ಬಿಟ್ರೆ ಒಬ್ಬ ಮನುಷ್ಯ ಒಂದು ದಿನಕ್ಕೆ 3 ಊಟ ಮಾಡಬೇಕು ಅಂತ ಹೇಳ್ತಾರೆ. ಕರೆಕ್ಟ್ ಆಗಿ ಹೇಳ್ತಿರೋದಲ್ಲ ನಾನು? ಹಾಗಾದ್ರೆ ಒಂದು ಆತ್ಮಿಕ ಆಹಾರ ಮಾತ್ರ ಒಂದು ವಾರಕ್ಕೆ 25 ನಿಮಿಷ ಸಾಕಾ? ಹಾಗಾದ್ರೆ ಸಭೆಗಳು ಸತ್ತೋಗಿದೆ. ಇದನ್ನೇ ಮಾರ್ಟಿನ್ ಲೂಥರ್ ಅವತ್ತು ನೋಡಿದ್ರು. ಮಾರ್ಟಿನ್ ಲೂಥರ್ ಏನ್ ನೋಡಿದ್ರು ಅದೇ ಇವತ್ತು ಸಭೆಯಲ್ಲಿ ನಡೀತಾ ಇದೆ. ಆಡಂಬರವಾಗಿದೆ, ಭಯಂಕರವಾಗಿದೆ. ಅದನ್ನ ನೋಡಿ ಮಾರ್ಟಿನ್ ಲೂಥರ್ ಏನ್ ಮಾಡಿದ್ರು, 95 ಥೀಸಿಸ್ ಎಂಬುದಾಗಿ ಹೇಳಿ ಒಂದು 95 ಸಭೆಗೆ ವಿರುದ್ಧವಾಗಿರುವ ಕಾರ್ಯವನ್ನ ಮೊಳೆ ಹೊಡಿತಾರೆ. ಅದು ಬಂದು ಬಹಳ ಫೇಮಸ್ ಆದದ್ದು, ನೀವು ನೋಡಕ್ ಸಾಧ್ಯ, ಅದನ್ನ ಪ್ರೂಫ್ ಎಲ್ಲ ಇದೆ. 95 ಥೀಸಿಸ್ ಅಂತ ಹೇಳ್ತಾರೆ. ಅದರ ಅರ್ಥ ಏನಂತ ಕೇಳುವುದಾದರೆ, ಸಭೆಗಳಲ್ಲಿ ಇಷ್ಟೊಂದು ಸಮಸ್ಯೆ ಇದೆ, ನೀವು ಬೈಬಲ್ಗೆ ಎಗೇನ್ಸ್ಟ್ ಆಗಿ ನಡೆಸ್ತಾ ಇದ್ದೀರಾ, ಇದನ್ನ ಹೇಳುವುದಕ್ಕೆ ಒಬ್ಬ ವ್ಯಕ್ತಿ ಬೇಕು. ಇವತ್ತೇನ್ ನಡೀತಿದೆ ಅಂತ ಕೇಳಿದ್ರೆ, ಒಂದು ರಾಂಗ್ ಮಾಡೆಲ್. ಆ ರಾಂಗ್ ಮಾಡೆಲ್ನ ಫಾಲೋ ಮಾಡುವುದಕ್ಕೆ ರಾಂಗ್ ಫಾಲೋಯರ್ಸ್. ಅಂದರೆ ಸಭೆ ಆತ್ಮದೊಂದಿಗೂ ಸತ್ಯದೊಂದಿಗೂ ನಡೆಸಲ್ಪಡಬೇಕು, ಆಟದೊಂದಿಗೂ ಆಡಂಬರದಿಂದ ನಡೆಸಲ್ಪಡಬಾರದು. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಓನ್ಲಿ ಅಬೌಟ್ ದ ಚರ್ಚ್. ಜನಗಳನ್ನು ಹೇಳ್ತಾ ಇದ್ದೀನಿ. ಇವತ್ತು ಜನಗಳ ಒಂದು ಭಾವನೆ ಹೆಂಗಿದೆ? ಈ ಚರ್ಚ್ ಅಂತ ಹೇಳ್ಬೇಕಾದ್ರೆ ಅವರೊಳಗೆ ಒಂದು ಗರ್ವ ಬರುತ್ತೆ. ನಾವೆಲ್ಲ ಈ ಚರ್ಚ್ನ ಮೆಂಬರ್ ಆಗಿದ್ದೀವಿ ಎಂಬುದಾಗಿ ಹೇಳಿ. ನಿಮಗೆ ಗೊತ್ತಿಲ್ವಾ ನಮ್ಮ ಚರ್ಚ್? ನನಗೆ ಚರ್ಚ್ ಗೊತ್ತಿಲ್ವ ಅನ್ನೋದು ಮುಖ್ಯ ಅಲ್ಲ, ದೇವರಿಗೆ ಗೊತ್ತಾ ಚರ್ಚ್ ಏನಂತ? ಅದೇ ಇಂಪಾರ್ಟೆಂಟ್. ಹೌದು. ಕೊನೆಯ ದಿನದಲ್ಲಿ ಹೋಗಿ ನಿಲ್ಬೇಕಾದ್ರೆ ನಿಮ್ಮನ್ನ ಗೊತ್ತಿಲ್ಲ ಅಂತ ಹೇಳಿದ್ರೆ ಏನ್ ಮಾಡ್ತೀರಾ ನೀವು? ಸಭೆಯ ಒಳಗೆ ಏನ್ ನಡೀತಾ ಇದೆ? ಒಂದು ವರ್ಡ್ ಆಫ್ ಗಾಡ್ ಇದೆಯಾ ಅಲ್ಲಿ?
ಏನ್ರಿ ದೊಡ್ಡದಾಗಿ ವರ್ಡ್ ಅಂತ ಹೇಳ್ತೀರಾ? ಅದೇನು ವಾಕ್ಯ ಅಷ್ಟೊಂದು ಮುಖ್ಯನೇ ಎಂಬುದಾಗಿ ಕೆಲವರ ಕೇಳ್ತಾರೆ. ವಾಕ್ಯನೇ ಅಸ್ತಿವಾರ ಅಲ್ಲಿ. ಹೌದು. ವಾಕ್ಯದ ಮೇಲೆ ಕಟ್ಟಲ್ಪಡೆದಿರುವಂತಹ ಸಭೆ ಬಂಡೆಯ ಮೇಲೆ ಕಟ್ಟಲ್ಪಡೆದಿರುವ ಮನೆಗೆ ಸಮ. ಅದು ಬೀಳುತ್ತೆ, ಒಂದು ದಿನ ನಿಲ್ಲುವುದಿಲ್ಲ. ಇವತ್ತು ಸಭೆ ಬಂದು ಶ್ರೀಮಂತರಿಂದ ತುಂಬಲ್ಪಟ್ಟದಾಗಿದೆ, ವಿದ್ಯಾವಂತರಿಂದ ತುಂಬಲ್ಪಟ್ಟದಾಗಿದೆ, ದೊಡ್ಡ ದೊಡ್ಡ ಪದವಿಯಲ್ಲಿರುವವರೊಂದಿಗೆ ತುಂಬಲ್ಪಟ್ಟದಾಗಿದೆ, ಆತ್ಮಿಕದವರಿಂದ ತುಂಬಲ್ಪಟ್ಟಿಲ್ಲ. ಇನ್ನೊಂದು ಬ್ರದರ್, ನೀವು ಅವಾಗಲೇ ಹೇಳ್ಬೇಕಾದ್ರೆ ಹೇಳಿದ್ರೆ ಸಭೆ ಅನ್ನುವಂಥದ್ದು ಬರುವಂಥ ಜನರನ್ನ ಪರಲೋಕಕ್ಕೆ ರೆಡಿ ಮಾಡೋಕ್ಕೋಸ್ಕರ ಅಂತ. ಆದರೆ ಏನಾಗಿದೆ ಅಂದರೆ ಸಭೆಯಲ್ಲಿ ಕೊಡುವಂಥ ವಾಕ್ಯ ಎಲ್ಲ ಕೂಡ ನೀವು ಲೋಕದಲ್ಲಿ ಚೆನ್ನಾಗಿರಬೇಕು, ಲೋಕದಲ್ಲಿ ನೀವು ಎಲ್ಲರಿಗಿಂತ ಉನ್ನತ ಸ್ಥಾನದಲ್ಲಿ ಇರಬೇಕು, ಅದ್ರ ಕುರಿತಾಗಿ ವಾಕ್ಯನ ಬೋಧನೆ ಮಾಡಿ ಆಚೆ ಕಳಿಸ್ತಾ ಇದ್ದಾರೆ. ಬಟ್ ಪರಲೋಕದಲ್ಲಿ ನಾವು ಹೆಂಗಿರಬೇಕು, ಪರಲೋಕಕ್ಕೆ ಹೋಗೋಕ್ಕೋಸ್ಕರ ನಾವು ಏನು ಮಾಡಬೇಕನ್ನೋ ವಾಕ್ಯ ಇವತ್ತು ಭಾಳ ಕಡಿಮೆ ಆಗಿದೆ. ಈಗ ನೀವು ಲೋಕದಲ್ಲಿ ಶ್ರೀಮಂತರಾಗುವುದಕ್ಕೆ ಸಭೆಗೆ ಬರಬೇಕಾದ ಅವಶ್ಯಕತೆ ಇಲ್ವಲ್ಲ. ಲೋಕದಲ್ಲಿ ಎಷ್ಟೊಂದು ಆ್ಯಪ್ ಇದೆ, ಎಷ್ಟೊಂದು ನೀವು ಹೋಗಿ ನೋಡ್ರಿ, ಎಲ್ಲ ಶ್ರೀಮಂತರಾಗಂತ ಹೇಳ್ಕೊಡ್ತಾ ಇದ್ದಾರೆ. ಯಾವ್ದಾರು ಇನ್ವೆಸ್ಟ್ ಮಾಡಬೇಕು, ಹೆಂಗ್ ಮಾಡಬೇಕು, ಯಾವ್ದ್ರಲ್ಲಿ ಹಾಕಿದ್ರೆ ಹೂಡಿಕೆ ಮಾಡಿದ್ರೆ ಶೇರ್ ಮಾರ್ಕೆಟ್ ಇದೆ ಹೇಳ್ತಾ ಇದ್ದಾರೆ. ಸಭೆಗೆ ಬಂದು ಶ್ರೀಮಂತರಾದವರಿಗಿಂತ ಸಭೆಗೆ ಬರದೆ ಶ್ರೀಮಂತರಾಗಿರೋರೆ ಬಹಳ ಅಧಿಕ. ಇನ್ನು ಹೇಳ್ಬೇಕು ಅಂದ್ರೆ ಕರ್ತನ ನಿರಾಕರಿಸುವವರ ದೊಡ್ಡ ದೊಡ್ಡ ಶ್ರೀಮಂತರಾಗಿದ್ದಾರೆ. ಹಾಗಾದರೆ ಸಭೆಯ ಉದ್ದೇಶ ಏನು? ಶ್ರೀಮಂತನಾಗಿ ಮಾಡುವುದಲ್ಲ. ಹಾಗಾದರೆ ಕೆಲವರಿಗೆ ಒಂದು ಡೌಟ್ ಬರುತ್ತಿರುತ್ತೆ, ಹಾಗಾದರೆ ಸಭೆಯಲ್ಲಿ ಆಶೀರ್ವಾದನೇ ಇಲ್ವಾ ಅಲ್ಲಿ? ಇವರಿಗೆ ಮೊದಲು ಆಶೀರ್ವಾದ ಅಂದ್ರೆ ಎಂತಾನೆ ಗೊತ್ತಿಲ್ಲ. ಸರಿನಾ? ಆಶೀರ್ವಾದ ಅಂದ್ರೆ ಏನು? ಇವಾಗ ನೀವು ಬಂದು ಕೋಟಿಗಟ್ಟಲೆ ದುಡ್ಡಿದೆ ನಿಮ್ಮ ಹತ್ರ, ಕೋವಿಡ್ ಬಂತು, ಎಲ್ಲರೂ ಕೋವಿಡ್ನಲ್ಲಿ ಬೀದಿಲಿ ಮಲ್ಕೊಂಡಿದ್ರು, ಯಾವ್ದು ಆಶೀರ್ವಾದ? ಅದೆಲ್ಲ ಆಶೀರ್ವಾದ. ನಾವು ಉಸಿರಾಡ್ತಿರೋದೇ ಆಶೀರ್ವಾದ. ಹಾಗಾದ್ರೆ ಇವಾಗ ಒಬ್ಬ ಶ್ರೀಮಂತ ನೋಡಕ್ ಹೋದ್ವಿ, ಅವರು ಬಂದು ಬಹಳ ಹುಷಾರಿಲ್ಲದೆ ICU ಇದ್ರು. ಸರಿ, ಅವ್ರು ನೋಡಕ್ಕೆ ಅಂತ ಹೋದ್ವಿ. ಹೋಗಿ ನೋಡಕ್ಕೆ ಅಂತ ಹೋದ್ರೆ ಒಂದೇ ಒಂದು ಹಾಸ್ಪಿಟಲ್ ಡ್ರೆಸ್ ಹಾಕೊಂಡಿದ್ದಾರೆ ಅವರಲ್ಲಿ. ಅವ್ರು ಯಾರು ಅಂತ ಕೇಳಿದ್ರೆ ಮಿಲಿಯನಿಯರ್. ICU ಒಳಗೆ ಬಿಡಲ್ಲ, ಒಂದು 2 ಮಿನಿಟ್ಸ್ ಮಾತ್ರ ನೋಡೋದಕ್ಕೆ ಪರ್ಮಿಷನ್ ಕೊಟ್ಟರು. ಅವರು ಒಳಗೆ ಹೋಗಿ ನೋಡಿದ್ರೆ ಒಂದೇ ಒಂದು ಬಹಳ ಕಷ್ಟ ಆಯಿತು. ಅಷ್ಟು ದೊಡ್ಡ ಮಿಲಿಯನಿಯರ್ ಅವರು ಒಂದೇ ಒಂದು ಡ್ರೆಸ್ ಹಾಕ್ಕೊಂಡು ಆ ವ್ಯಕ್ತಿ ಹಂಗೆ ಮಲ್ಕೊಂಡಿದ್ದಾರೆ, ಡ್ರಿಪ್ಸ್ ಓಡ್ತಾ ಇದೆ. ಯಾವ್ದು ಆಶೀರ್ವಾದ? ಡ್ರೆಸ್ಸಾ, ಇಲ್ಲಾಂದರೆ ಆಡಂಬರಣ, ಜನಗಳ ಮುಂದೆ ಕುಚ್ಚಿಕೊಳ್ಳುವಂಥದ್ದ, ಅಥವಾ 4 ಮಂದಿ ಹೊಗಳುವಂಥದ್ದ? ಯಾವುದು ಕೂಡ ಇಲ್ಲ. ನೋಡಿ, ಇವಾಗ ಒಳಗೆ ಮಲ್ಕೊಂಡ್ಬಿಟ್ರು. ಏನು ಡ್ರೆಸ್ಸಿಂಗಲ್ಲಿ? ಈಗ ನೀವು ಇಟ್ಕೊಂಡ್ರೆ ಹಣ ಬಂದು ನಿಮ್ಮನ್ನು ಕಾಪಾಡ್ತಾ, ನಿಮ್ಮ ಬಳಿ ಹಣ ಇದೆ, ICUಯಿಂದ ಹೊರಗೆ ಬರೋಕ್ಕೆ ಸಾಧ್ಯ ಆಯ್ತಾ? ಹಣ ಇರೋರು ICUದಲ್ಲಿದ್ದೀರಾ, ಹಣ ಇಲ್ಲದವರು ಗೌರ್ಮೆಂಟ್ ಹಾಸ್ಪಿಟಲ್ ICU ಒಳಗೆ ಇದ್ದಾರೆ, ಇಲ್ವಾ? ಇಲ್ಲಿ ಕಾಪಾಡಲ್ಪಡಕ್ಕಿಂತ ಗೌರ್ಮೆಂಟ್ ಹಾಸ್ಪಿಟಲ್ ಚೆನ್ನಾಗಿ ಕಾಪಾಡಲ್ಪಡ್ತಾರೆ. ನಾನು ಯಾರ ಬಗ್ಗೆ ಕೊರತೆ ಹೇಳ್ತಾ ಇಲ್ಲ. ಆದರೆ ನಿಜವಾದ ಬ್ಲೆಸ್ಸಿಂಗ್ ಯಾವುದು ಅಂತ ಕೇಳಿದ್ರೆ ಲೋಕದವರೇ ಹೇಳ್ತಾರೆ, ರೋಗವಿಲ್ಲದ ಜೀವನ, ಮಿತಿ ಇಲ್ಲದ ಐಶ್ವರ್ಯ ಅಂತ ಹೇಳ್ತಾರೆ. ಒಂದು ನಾರ್ಮಲ್ ಆಗಿರೋ ವಿಷಯ. ಹಾಗಾದ್ರೆ ಅವ್ರಿಗೆ ಗೊತ್ತಾಗುತ್ತೆ ನಿಜವಾದ ಆರೋಗ್ಯ ಐಶ್ವರ್ಯವಲ್ಲ, ಅಲ್ಲಿ ನಾವು ಆರೋಗ್ಯವಾಗಿರುವಂಥದ್ದು. ಅಂದ್ರೆ ಸಭೆ ಗೊತ್ತಾಗಬೇಕು, ನಿಜವಾದ ಆತ್ಮಿಕವಾದ ಸಭೆ ಹಣವ ಆಡಂಬರನ ದೊಡ್ಡದಾಗಿರುವಂತಹ ಸಭೆಗಳೋ ಅಲ್ಲ, ಆತ್ಮದಲ್ಲಿ ತುಂಬಲ್ಪಟ್ಟಿರುವಂತಹ ನಿಜವಾದ ಸಭೆ, ಆತ್ಮದೊಂದಿಗೆ ಸತ್ಯದೊಂದಿಗೆ ಆರಾಧನೆ ಮಾಡುವಂತಹ ಸಭೆ. ಅದನ್ನೇ ದೇವರು ಹೇಳ್ತಾರೆ, ಸತ್ಯ ಕೃತ್ಯದಿಂದ ಹೊರಗೆ ಬಾ. ದೇವರೇನು ಇನ್ನೊಂದು ಅದನ್ನ ಹೇಳ್ಬೇಕಾದ್ರೆ ಎಚ್ಚರಿಕೆಯಾಗಿ ಹೇಳ್ತಾರೆ, ನೀನು ಇದರಲ್ಲಿ ಎಚ್ಚರಿಕೆಯಾಗಿರು ಅಂತ 2 ಸರಿ ಒಂದು ವಾಕ್ಯದಲ್ಲಿ ಹೇಳ್ಬೇಕಾದ್ರೆ ಹೇಳ್ತಾರೆ. ಹೌದು, ಯಾಕಂದ್ರೆ ಅನಂತರದಿಂದ ನ್ಯಾಯ ತೀರ್ಪು ಬರ್ತಾ ಇದೆ ಒಳಗೆ. ಹೆಸರನ್ನ ತೆಗೆದಾಕ್ತೀನಿ ಅಂತ ಹೇಳ್ತಾ ಇದ್ದಾರೆ, ಜೀವ ಪುಸ್ತಕದ ಹೆಸರು ಇಲ್ದಂಗೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆ ರೀತಿ ಹೇಳ್ಬೇಕಾದ್ರೆ ಎಷ್ಟು ದೊಡ್ಡ ಒಂದು ವಿಷಯ ನೋಡಿ. ಅದು ಯೋಚನೆ ಮಾಡಿ ನೋಡಿ. ಚರ್ಚು ಯೇಸು ರಕ್ತದಿಂದ ಸಂಪಾದಿಸಲ್ಪಡುತ್ತೆ, ಕರ್ತನಿಗೆ ಇಷ್ಟೊಂದು ವೈರಾಗ್ಯವಾಗಿದೆ, ಕೊನೆಯದಾಗಿ ನೋಡಿದ್ರೆ ಜೀವ ಪುಸ್ತಕ ಹೆಸರೇ ಇಲ್ಲ ಅಲ್ಲಿ. ಕೆಲವೊಮ್ಮೆ ನೀವು ಇವಾಗಲ್ಲ, ಹಿಂದೆ ಪೇಪರ್ನ ರಿಸಲ್ಟ್ ಬರ್ತಾ ಇತ್ತು. +2 ರಿಸಲ್ಟ್, 10th ರಿಸಲ್ಟ್ ಎಲ್ಲ ಪೇಪರಲ್ಲಿ ಬರ್ತಾ ಇತ್ತು. ನಂಬರ್ನ ಹುಡುಕ್ತಾನೆ ಇರ್ತಾರೆ. ಅದರಲ್ಲಿ ಕರೆಕ್ಟ್ ಆಗಿ ನಮ್ಮ ನಂಬರ್ ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ? ಇನ್ನೊಂದು ಬದ ಟ್ರೈನ್ ಟಿಕೆಟ್ ಮುಂಚೆ ಎಲ್ಲ ಈಗ ನಮ್ಗೆ ಈಗಲೇ ವೇಟಿಂಗ್ ಲಿಸ್ಟ್ ಗೊತ್ತಾಗುತ್ತೆ. ಮುಂಚೆ ಎಲ್ಲ ನಮಗೆ ಚಾರ್ಟಲ್ಲಿ ಪ್ರಿಪೇರ್ ಆದ್ಮೇಲೆ ಅಲ್ಲಿ ವೇಟಿಂಗ್ ನಮ್ಮ ಹೆಸರು ಕರೆಕ್ಟ್ ಆಗಿ ಅಲ್ಲಿ ಕನ್ಫರ್ಮ್ ಆಗಿದೆಯಾ, ರಿಸರ್ವೇಷನ್ ಸಿಕ್ಕಿದೆಯಾ ನಮ್ಗೆ ಚಾರ್ಟ್ ನೋಡಿದಾಗ ನೋಡ್ತೀವಿ ನಾವು. ಕರೆಕ್ಟಾ? ಹಾಗಾದ್ರೆ ಆ ರೀತಿ ಅಲ್ಲಿ ವೇಟಿಂಗ್ ಲಿಸ್ಟ್ ಇಲ್ಲ ಅಂದ್ರೂ ಕೂಡ ಮುಂದಿನ ಟ್ರೈನಲ್ಲಿ ಹೋಗ್ಬೋದಲ್ವಾ? ಇಲ್ಲಿ 1 ಟೈಮ್ ಫೇಲ್ ಆದ್ರೆ ಇನ್ನೊಂದು ಟೈಮ್ ಪಾಸ್ ಆಗ್ಬೋದು. ಜೀವ ಪುಸ್ತಕದಲ್ಲಿ ಹೆಸರು ಇಲ್ಲ ಅಂದ್ರೆ ಇವಾಗ ನಾವು ನಂಬಿಕೆನ ಸಭೆಗೆಲ್ಲ ಏನಕ್ಕೆ ಬರ್ತಾ ಇದ್ದೀವಿ, ಯೇಸು ಏನಕ್ಕೆ ನಂಬಿದೀವಿ ಅಂದರೆ ನಮ್ಮ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿದೆ ಅಂತ ಹಾಡನ್ನು ಆಡಬೇಕಾದ್ರೂ ಕೂಡ ನನ್ನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದಿದೆ ಅಂತಲೇ ಆಡ್ತೀವಿ. ಇವಾಗ ಕಡೆಯದಾಗಿ ಅಲ್ಲೋಗಿ ನೋಡ್ತಾರಲ್ವಾ, ಇಲ್ಲ ಹೆಸರು, ನರಕಕ್ಕೆ ಹೋಗ್ಬೇಕು ಅಂತ ಹೇಳ್ತಾರೆ ದೇವರು. ಹೆಸರು ಇಲ್ಲದವರು ನರಕಕ್ಕೆ ಹೋಗ್ಬೇಕು ಅಂತ ಹೇಳ್ತಾರೆ. ನಾನು ಏನು ಹೇಳ್ತೀನಿ ಅಂದರೆ, ಯಾವಾಗಲೂ ಯಾವ ರೀತಿ ಅರ್ಥ ಮಾಡ್ಕೊತೀನಿ ಅಂತ ಹೇಳೋದಾದರೆ, ಯೇಸುವನ್ನು ಅರಿಯದೆ ನರಕಕ್ಕೆ ಹೋಗೋದು ಬೇರೆ, ಯಾಕೆಂದರೆ ಅವ್ರಿಗೆ ಗೊತ್ತಿಲ್ಲ, ಅವ್ರು ಹೊಟ್ಟೋದ್ರು ಬೇರೆ ವಿಷಯ. ಅದು ಯೇಸುವನ್ನು ಅರಿತು ವಿಶ್ವಾಸಿಯಾಗಿದ್ದು ಸರಿಯಾಗಿ ಫಾಲೋ ಮಾಡಲಿಲ್ಲ, ಇದು ಬಂದು ತಪ್ಪು. ಆದರೆ ಇದಕ್ಕಿಂತ ಮೋಸವಾಗಿ ಇನ್ನೊಂದು ಕ್ಯಾಟಗರಿ ಇದೆ. ನೀವು ಆತ್ಮಿಕದವರಾಗಿದ್ದು ಸಭೆ ನಡೆಸಿ ಸೇವೆಯನ್ನು ಮಾಡಿ ನರಕಕ್ಕೆ ಹೋದ್ರೆ ನೀವು ಇರೋದ್ರೆ ಫಸ್ಟ್ ಅಲ್ವಾ ಇದು? ಹಾಗಾದ್ರೆ ಇದೇ ನಡೀತಾ ಇರೋದು. ದೇವ್ರು ಹೇಳ್ತಾ ಇದ್ದಾರೆ, ಸತ್ತ ಕೃತ್ಯಗಳನ್ನ ಬಿಟ್ಟು ಮನೆ ತಿರುಗು, ಎದ್ದೇಳು, ಮತ್ತೆ ಜೀವಂತವಾಗಿ ಮಾರ್ಪಡು ಅಂತ ಹೇಳ್ತಾರೆ. ಅದೇ ಆ ಒಂದು ಎಚ್ಚರಿಕೆ ಇವತ್ತಿರುವಂಥ ಸಭೆಗೂ ಇದೆ, ಎಲ್ಲ ಸಭೆಗಳಿಗೂ ಇದೆ. ದಯವಿಟ್ಟು ಸಭೆಗಳಲ್ಲಿ ಆರಾಧನೆ ಸಮಯವನ್ನು ಕಡಿಮೆ ಮಾಡಿ ಸಂದೇಶ ಭಾಗವನ್ನು ಇನ್ಕ್ರೀಸ್ ಮಾಡ್ರಿ. ಆರಾಧನೆ ಎಲ್ಲಿ ಬೇಕಾದ್ರೂ ಕೇಳ್ಬೋದು. ಒಂದು ಕಾರ್ನಲ್ಲಿ ಹೋಗ್ಬೇಕಾದ್ರೆ ಕೂಡ ಏನು ಮಾಡ್ಬೋದು, ಒಂದು CD ಹಾಕಿ ಹಾಡು ಕೇಳಿಸ್ಕೊಳಕ್ಕೆ ಸಾಧ್ಯ. ಆದರೆ ಸಂದೇಶವನ್ನು ನಿಮ್ಮ ಸಭೆಗೆ ನೀವೇ ಕೊಡೋಕ್ಕೆ ಸಾಧ್ಯ.
ನೀವೇ ವಾಕ್ಯವನ್ನು ಪಡೆದುಕೊಡಕ್ಕೆ ಸಾಧ್ಯ. ನೀವು ಒಂದು ದಿನ ಸಂಜೆ ಪೂರ್ತಿಯಾಗಿ ಶನಿವಾರ ಪೂರ್ತಿ ಕಾಯೋದು, ಭಾನುವಾರ ಸಂದೇಶವನ್ನು ಕೊಡಬೇಕು. ಯಾರು ಒಂದು ವೇಳೆ ನೀವು ಹೇಳ್ಬೋದು ಕಾರಳು ಹೋಗ್ಬೇಕಾದ್ರೆ ಸಂದೇಶ ಕೇಳಕ್ಕೆ ಸಾಧ್ಯ ಇಲ್ವಾ? ಯಾರು ಬೇಕಾದ್ರೂ ಸಂದೇಶ ಕೊಡಲಿ, ಆದರೆ ಆ ಕುರುಬನು ಆ ಕುರಿಗಳಿಗೆ ಕೊಡುವ ಸಂದೇಶ ಥರ ಯಾರು ಕೊಡಕ್ಕೆ ಸಾಧ್ಯ ಇಲ್ಲ. ಹೌದು. ಯು ವಾಂಟ್ಸ್ ಟು ಫೀಡ್. ಹೌದು. ಹಾಗಾದ್ರೆ ಇದುವೇ ಜೀವಂತವಾಗಿ ಎದ್ದು ಬರುವ ಸ್ಥಿತಿ. ಜಸ್ಟ್ ರೆಡ್ಯೂಸ್, ಬೇರೆ ಏನೂ ಇಲ್ಲ. 1.5 ಗಂಟೆ ಆರಾಧನೆ ಮಾಡ್ತೀರಾ, ನಡೆಸುಡಿ. ಅರ್ಧ ಗಂಟೆ ಏನ್ಬೇಕಾದ್ರೂ ಮಾಡಿ, 1 ಅವರ್ ಮೆಸೇಜ್. ಇವಾಗ ಏನು ಹೇಳ್ತಾರೆ, ಜನಗಳು ಯಾರು ಕೇಳೋದಿಲ್ಲ, ವಾಕ್ಯ ಕೇಳಿಸ್ಕೊಳೋದಿಲ್ಲ. ಸರಿ, ನೀವು ಮಾತಾಡಿದ್ರು ಕೇಳದಿರುವಂಥ ವ್ಯಕ್ತಿ ಯಾರಾಗಿರಕ್ಕೆ ಸಾಧ್ಯ? ನೀವು ಮಾತಾಡ್ತಾನೆ ಇದ್ದೀರಾ, ಒಬ್ರು ಕೇಳಿಸ್ಕೊಳೋದಿಲ್ಲ, ಹಂಗೆ ಸುಮ್ಮನೆ ಇರ್ತಾರೆ. ಯಾರಾಗಿರ್ತಾರೆ ಮ್ಯಾಕ್ಸಿಮಮ್? ಅದು ಸತ್ತವರೇ ಕುಂದಿರ್ತಾರೆ. ಏನೇವಾಗ ಹೇಳ್ತಾ ಇದ್ರು ಕೇಳಿಸ್ಕೊಳೋದಿಲ್ಲ. ಎಷ್ಟು ಎದ್ದೇಳು ಅಂತ ಹೇಳಿದ್ರು ಕೇಳೋದಿಲ್ಲ. ಹಾಗಾದ್ರೆ ಸತ್ತವನು ಅಂತ ಅರ್ಥ ಅಲ್ವಾ? ನೀವು ಮಾತಾಡಿ ಒಬ್ಬ ಕೇಳಿಲ್ಲ ಅಂದ್ರೆ ನಿಮ್ಮ ಸಭೆ ಸತ್ತವನಾಗಿದ್ದೇನೆ ಅಂತ ಅರ್ಥ. ಸೊ ಕರ್ತನು ಬಂದು ಅವರಿಗೆ ಕೊಡುವಂತಹ ಒಂದು ಎಚ್ಚರಿಕೆ, ಇವತ್ತಿರುವಂಥ ಸಭೆಗಳಿಗೆ ಎಚ್ಚರಿಕೆ ಕೊಡಲ್ಪಡುತ್ತದೆ. ಜಸ್ಟ್ ಇನ್ಕ್ರೀಸ್ ಯುವರ್ ಟೈಮ್ ಫಾರ್ ವರ್ಡ್ ಆಫ್ ಗಾಡ್. ಸಭೆಗೆ ನಾವು ಎಷ್ಟು ಸಂದೇಶ ಕೊಡಕ್ಕೆ ಸಾಧ್ಯನೋ 1.5 ಗಂಟೆ ಆರಾಧನೆ 2 ಗಂಟೆ ಹಾಗೆ ಮಾರ್ಪಡಿಸ್ರಿ. ಅದನ್ನ ಒಂದು ಅರ್ಧ ಗಂಟೆ 3/4 ಗಂಟೆ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ರಿ. ಅದ್ರ 1.25 ಗಂಟೆ ಸಂದೇಶಕ್ಕೋಸ್ಕರವಾಗಿ ಕೊಡ್ರಿ. ಜನಗಳನ್ನ ಫೀಡ್ ಮಾಡಿ ಕಳಿಸ್ರಿ. ಇಲ್ಲ ಅಂದ್ರೆ ಒಂದಿನ ನಿಮ್ಮ ಜನಗಳು ಸತ್ತೋಗ್ತಾರೆ, ಒಂದು ದಿನ ಆತ್ಮಿಕವಾದ ಜೀವನದಲ್ಲಿ ಸತ್ತೇ ಹೋಗ್ತಾರೆ. ಇವಾಗ ಕೋವಿಡ್ ಬಂತಲ್ವಾ, ಅದರ ನಂತರ ನೀವು ನೋಡುವುದಾದರೆ ಒಂದು 6 ತಿಂಗಳು ಚರ್ಚೆಸ್ ಇಲ್ಲ. ಅದರ ನಂತರ ಸಭೆ ತೆರೆದ್ರು. ಎಷ್ಟು ಸಭೆ ಮುಚ್ಚಲ್ಪಡ್ತು ಗೊತ್ತಾ? ಎಷ್ಟು ವಿಶ್ವಾಸಿಗಳು ಸಭೆಗೆ ಬರಲಿಲ್ಲ ಅಂತ ಗೊತ್ತಾ? ಎಷ್ಟೋ ಸೇವಕರು ಸೇವೆನ ಬಿಟ್ಟು ಹೊಟ್ಟೋದ್ರು. ಕಾರಣ ಏನಂತ ಕೇಳುವುದಾದರೆ, ಅವರಿಗೆ ಸರ್ವೈವಲ್ಗೆ ಬೇರೆ ದಾರಿ ಇಲ್ಲ. ಅಲ್ಲಿ ಈ ಸ್ಥಿತಿ ಯಾಕೆ ಬಂತು ಹೇಳ್ತೀನಿ ಕೇಳಿ. ಇದು ಬಂದು ಒಂದು ಫಿಲ್ಟರೇಷನ್. ಅದು ಕರ್ತನ ಫಿಲ್ಟರ್ ಮಾಡಿ ನೋಡಿದ್ರು, ಯಾರೆಲ್ಲ ನಿಲ್ತಾರೆ ಉಪದ್ರವ ಕಾಲದಲ್ಲಿಂತ. ಇವತ್ತು ಸಭೆ ಅರ್ಧ ಕಳೆದೋಯ್ತು. ಇದಕ್ಕಿಂತ ಮೋಸ ಬರ್ತಾ ಇದೆ. ಇವ ಸಭೆ ಹೆಂಗೆ ನಡೆಸ್ತೀರಾ ನೀವು? ಸೊ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ, ಇದನ್ನ ನೀವೇನ್ ಮಾಡಬೇಕು, ಕರೆಕ್ಟ್ ಮಾಡ್ಕೊಳ್ರಿ ಆ ರೀತಿಯಾಗಿ. ಸೊ ಸಭೆಗೆ ದೇವರು ಇನ್ನೊಂದು ಆಲೋಚನೆಯನ್ನು ಕೊಡ್ತಾರೆ. ಏನ್ ಆಲೋಚನೆ ಕೊಡ್ತಾರೆ ಅಂತ ಕೇಳಿದ್ರೆ, ನೀವು ಕರೆಕ್ಟ್ ಮಾಡುವುದಾದರೆ ಸೊ 2 ವಿಧವಾಗಿರೋ ಬ್ಲೆಸ್ಸಿಂಗ್ ಅನ್ನ ದೇವರು ಹೇಳ್ತಾರೆ. ಒಂದು ಬಂದು ಬಿಳಿ ವಸ್ತ್ರವನ್ನ ಕೊಡುತ್ತೇನೆ, ಇನ್ನೊಂದು ತಂದೆಯ ಮುಂದೆ ನನ್ನ ನಾಮವನ್ನು ಅರಿಕೆ ಮಾಡುತ್ತೇನೆ. ಹಾಗಾದ್ರೆ ಕೇಳುವುದಕ್ಕೆ ಸಾಧಾರಣವಾಗಿರ್ಬೋದು. ಇದು ಒಂದು ಬಿಳಿ ವಸ್ತ್ರವನ್ನ ಧರಿಸ್ತಾರೆ. ಬಿಳಿ ವಸ್ತ್ರವನ್ನ ಧರಿಸುವುದೆನ್ನುವುದು ಸಾಧಾರಣವಾಗಿರೋ ವಿಷಯನೇ ಅಲ್ಲ. ಯಾರಿಗೆ ವಸ್ತ್ರವನ್ನ ಧರಿಸುತ್ತೇವೆ? ವಸ್ತ್ರವಿಲ್ಲದವರಿಗೆ ವಸ್ತ್ರವನ್ನು ಧರಿಸುತ್ತೇವೆ ಇಲ್ವಾ? ಕೆಲವು ಸಂದರ್ಭದಲ್ಲಿ ನೀವು ನೋಡುವುದಾದರೆ ವಸ್ತ್ರ ಧರಿಸಿರ್ತಾರೆ, ಆದರೆ ಅವರಿಗೆ ಅದರ ಮೇಲೆ ಒಂದು ವಸ್ತ್ರ ಹಾಕ್ತಾರೆ. ಆರ್ಡಿನೇಷನ್ ಮಾಡಬೇಕಾದ್ರೆ ನೀವು ನೋಡುವುದಾದರೆ, ಡಾಕ್ಟರ್ಗೆ, ಇಂಜಿನಿಯರ್ಗೆ, ಪಾಸ್ಟರ್ಸ್ಗೆ ಆರ್ಡೈನ್ ಮಾಡಬೇಕಾದ್ರೆ ಆ ಒಂದು ಆರ್ಡೈನ್ ಮಾಡುವವರು ಒಂದು ವಸ್ತ್ರವನ್ನು ಹಾಕೊಂಡಿರ್ತಾರೆ. ನಾರ್ಮಲ್ ಡ್ರೆಸ್ನ ಹಾಕಿರ್ತಾರೆ, ಅದ್ರ ಮೇಲೆ ಒಂದು ಡ್ರೆಸ್ನ ಹಾಕಿರ್ತಾರೆ. ಹಾಕಿರೋ ಏನು ಅರ್ಥ ಅಂತ ಕೇಳಿದ್ರೆ, ಕೊಡುವವರು ಘನವಾದವರು ಅಂತ ಅರ್ಥ. ಪಡೆಯುವವರು ಆ ಡ್ರೆಸ್ವನ್ನು ಹಾಕಿರಬೇಕು, ಅವರು ಘನವುಳ್ಳವರು ಎಂಬುದಾಗಿ ಅರ್ಥ. ಉಳಿದ ಎಲ್ಲರಿಗೂ ಡಿಫ್ರೆನ್ಸಿಯೇಷನ್ ಆರ್ಡರ್ ಮಾಡಲ್ಪಡ್ತಾರೆ ಎಂಬುದಾಗಿ. ಬಿಳಿಯ ವಸ್ತ್ರವನ್ನ ಕೊಡುತ್ತೇನೆ ಎಂಬುದಾಗಿ ಹೇಳಿದ್ರೆ ಅರ್ಥ ಅಂದ್ರೆ ಅವರು ಪರಲೋಕದ ಮೇಲೆ ಆರ್ಡನ್ ಮಾಡ್ತಾರೆ ಅಂತ ಅರ್ಥ. ಆರ್ಡನ್ ಮಾಡಿ ಅನಂತರ ಏನ್ ಹೇಳ್ತಾರೆ, ತಂದೆಯ ಮುಂಭಾಗದ ಹೆಸರನ್ನು ಅರಿಕೆ ಮಾಡುವೆನು. ಇದರಲ್ಲಿ ಇನ್ನೊಂದೇನು ಕಾಂಟ್ರಾಸ್ಟ್ ಅಂದ್ರೆ ಬದರ್, ಮತ್ತೆ 7ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ಅಲ್ಲಿ ಯಾರ್ಯಾರು ನನ್ನ ಚಿತ್ತ ಮಾಡಿಲ್ವೋ ನೀನು ಯಾರೆಂದು ನಾನು ಅರಿಯೋದಿಲ್ಲ ಅಂತ ಅಲ್ಲಿ ಹೇಳ್ತಾರೆ. ಇಲ್ಲಿ ಯಾರು ಜಯಶಾಲಿಗಳಾಗಿರ್ತಾರೋ ಅವರನ್ನ ನನ್ನ ತಂದೆಯ ಮುಂದೆ ನಿಮ್ಮ ಹೆಸರನ್ನು ಹೇಳ್ತೀನಿ ಅಂತ ಇಲ್ಲಿ ಹೇಳ್ತಾರೆ. ಹೆಸರನ್ನು ಅರಿಕೆ ಮಾಡುವುದು ಎನ್ನುವುದು ಬಂದು ನೀವು ಆ ಒಂದನ್ನು ಕಲ್ಪನೆ ಮಾಡಿ ಸ್ವಲ್ಪ ಇಮ್ಯಾಜಿನೇಷನ್ ಮಾಡಿ ನೋಡ್ರಿ. ಅದನ್ನ ಹೆಸರನ್ನು ಅರಿಕೆ ಮಾಡ್ತೀನಿ ಎಂಬುದಾಗಿ. ಈಗ ಮಿಲಿಯನ್ಸ್ ಅಂಡ್ ಮಿಲಿಯನ್ಸ್, ಲಕ್ಷ ದೂತರು ನಿಂತಿದ್ದಾರೆ. ಸರಿನಾ? ಪರಿಶುದ್ಧವಂತರು ಎಲ್ಲರೂ ಬಂದಿದ್ದಾರೆ. 2,000 ವರ್ಷ 4,000 ವರ್ಷ ದೇವಭಕ್ತರು ನಿಂತಿದ್ದಾರೆ. ಪರಲೋಕದಲ್ಲಿ ತುಂಬಲ್ಪಟ್ಟಿದೆ. ತಂದೆಯಾದ ದೇವರು ಸಿಂಹಾಸನದಲ್ಲಿ ಕೂತಿದ್ದಾರೆ ಅಲ್ಲಿ. ಸರಿನಾ? ಈಗ ಅಷ್ಟು ಮಂದಿ, ಈಗ ತಂದೆ ಮಾತಾಡ್ತಾರೆ ಅಥವಾ ಯೇಸು ಮಾತಾಡ್ತಾರೆ ಅಂದ್ರೆ ಪರಲೋಕ ಹೆಂಗಿರುತ್ತೆ? ಪಿನ್ ಡ್ರಾಪ್ ಸೈಲೆನ್ಸ್. ಯಾಕೆಂದ್ರೆ ಅದೇ ಪ್ರೊಸೀಜರ್. ರಾಜ್ಯ ಮಾತಾಡ್ಬೇಕಾದ್ರೆ ಎಲ್ಲ ಮೌನವಾಗಿರ್ಬೇಕು, ಅಥವಾ ಸ್ಪೀಕರ್ ಮಾತಾಡ್ಬೇಕಾದ್ರೆ ವಿಧಾನಸಭಾ ಮೌನವಾಗಿರ್ಬೇಕು. ಅದುವೇ ಬಂದು ಪ್ರೊಸೀಜರ್ ಅಂತ ಇಟ್ಕೊಳ್ಳಿ. ಈಗ ಕ್ರೈಸ್ಟ್ ಮಾತಾಡ್ತಾರೆ, ಟೋಟಲ್ ಪರಲೋಕ ಮೌನವಾಗುತ್ತೆ. ಆಗ ಅವರಲ್ಲಿ ಹೇಳ್ತಾರೆ, ನಮ್ಮ ಹೆಸರನ್ನ ಕರೆದು ಈ ಒಂದು ಹೆಸರು ನೋಡ್ರಿ, ಇವು ನನಗೋಸ್ಕರವಾಗಿ ಇಂಥ ಕಾರ್ಯ ಮಾಡಿದ್ದಾನೆ. ತಂದೆ ಮುಂದೆ ಹೆಸರನ್ನು ಅರಿಕೆ ಮಾಡ್ತಾರೋ ಎಂತ ಒಂದು ದೊಡ್ಡ ಒಂದು ಸ್ಟೇಟಸ್ ನೋಡಿ ಅದು, ಇಲ್ವಾ? ಈ ಒಂದು ಭಾಗ್ಯವು ಈ ಚರ್ಚಿಗೆ, ಬೇರೆ ಚರ್ಚಸ್ ಮುನ್ನೆಲ್ಲ ನೋಡ್ಬೇಕಾದ್ರೆ ಹೇಳ್ತಾರೆ ಈ ರೀತಿಯಾಗಿ, ಕೊನೆಯವರೆಗೂ ನಂಬಿಗಸ್ತನಾಗಿರೋ ಹೊಡಿತಾರೆ, ಸೆರೆಮನೆಗೆ ಹಾಕ್ತಾರೆ, ಹಿಂಸೆ ಇರುತ್ತೆ ನಿನಗೆ, ಮರಣದ ಪರ್ಯಂತ ನಂಬಿಗಸ್ತನಾಗಿರೋ ಎಲ್ಲ ಹೇಳ್ತಾರೆ. ಈ ಚರ್ಚ್ಗೆ ಏನು ಹೇಳಲ್ಲ ಅವರು, ಜಸ್ಟ್ ದೇವರ ಕಡೆಗೆ ತಿರುಗಿಕೋ ಅಂತ ಎಚ್ಚರಿಕೆ ಏರಿ ಬಾ ಅಂತ ಕರಿತಾ ಇದ್ದಾರೆ. ನೀನು ಸತ್ತೋದೆ ಜೀವಂತವಾಗಿ ಬಾ ಎಂಬುದಾಗಿ ಹೇಳ್ತಾರೆ. ಈಗ ಲಾಜರ್ ಸತ್ತೋದ, ಜೀವಂತವಾಗಿ ಯಾರು ಬರಕ್ ಮಾಡಿದ್ದು? ಯೇಸು ಬರಕ್ ಮಾಡಿದ್ದು. ಏನಂತ ಹೇಳಿದ್ರು? ಗಟ್ಟಿಯಾದ ಧ್ವನಿಯಲ್ಲಿ ಲಾಜರನೇ ಎದ್ದು ಬಾ. ಆ ಒಂದು ವರ್ಡ್ ಆಫ್ ಗಾಡ್, ಆ ಒಂದು ಸೌಂಡ್ ಹೋಗ್ಬೇಕಾದ್ರೆ ಲಾಜರ್ ಎದ್ದು ಬರ್ತಾನೆ. ಈಗ ಒಣಗಿದ ಎಲುಬುಗಳು ಇತ್ತು, ಹೆಚ್ಕೇಲ್ ನುಡಿ ಹೇಳ್ತಾರೆ, ಪ್ರವಾದನೆ ನುಡಿ ಎಂಬುದಾಗಿ ಹೇಳ್ತಾರೆ. ಆ ಪ್ರವಾದನೆ ಎನ್ನುವಂತ ಸೌಂಡ್ ಬಂದ ಕೂಡಲೇ ಎಲುಬುಗಳು ಜೀವ ಹೊಂದುವುದಕ್ಕೆ ಮುಂದಾಯಿತು.
ಅದೇ ರೀತಿನೇ ಆ ಒಂದು ಯಾವಿರನ ಮಗಳು ಕೈ ಮುಟ್ಟಿದ ಕೂಡಲೇ ಸ್ವಸ್ಥತೆ ಆಗ್ಲಿಲ್ಲ. ಕೈಯನ್ನ ಮುಟ್ಟಿ ಅಮ್ಮಣ್ಣಿ ಎದ್ದೇಳು ಅಂತ ಹೇಳ್ತಾರೆ. ಆ ಒಂದು ಸೌಂಡ್, ಅದುವೇ ಕ್ರಿಯೇಷನ್. ಓಕೆ. ಬೆಳಕುಂಟಾಗಲಿ ಎಂಬುದಾಗಿ, ಅದೇ ರೀತಿಯಾಗಿ ಜೀವ ಉಂಟಾಗಲಿ. ಇವಾಗ ಹೇಳ್ತಾರೆ, ಈ ಒಂದು ಸೌಂಡ್ ಎಲ್ಲಿದೆ, ಈ ಒಂದು ಶಕ್ತಿ ಎಲ್ಲಿದೆ ಅಂತ ಹೇಳಿದ್ರೆ ವರ್ಡ್ ಆಫ್ ಗಾಡ್ ಅಲ್ಲಿ ಇದೆ. ಸೊ ನಿನ್ನ ಸಭೆ ಸತ್ತದಾಗಿಯೇ ಇರಲಿ, ಇಲ್ಲಿವರೆಗೂ ಓದದಾಗೆ ಇರಲಿ, ಇವಾಗ ಎಬ್ಬಿಸು. ಇವಾಗ ಮಾತ್ರ ಎದ್ದರೆ ಅಲ್ಲಿ ಸಾಕು. ನಾನೇನ್ ಮಾಡ್ತೀನಿ, ನಿನಗೆ ಬಿಳಿ ವಸ್ತ್ರವನ್ನು ಕೊಡ್ತೀನಿ. ಬಿಳಿ ವಸ್ತ್ರ ಧರಿಸುವುದು ಮಾತ್ರವಲ್ಲ, ನಾರಡೇನ್ ಮಾಡ್ತೀನಿ ಎಂಬುದಾಗಿ ಅರ್ಥ. ಹಾಗಾದ್ರೆ ಜಕರಿಯ ಪುಸ್ತಕದಲ್ಲಿ ಓದಬೇಕಾದ್ರೆ ಪ್ರಧಾನ ಯಾಜಕನಾಗಿರುವ ಯೆಹೋಶುವ ಅಂತ ಒಬ್ಬ ಇದ್ದಾರೆ. ಯೆಹೋಶುವ ಬಗ್ಗೆ ನೀವು ನೋಡುವುದಾದರೆ ಅವರು ವಸ್ತ್ರ ಬಂದು ಕೊಡುಕಾಗಿದೆ ಎಂಬುದಾಗಿ ಹೇಳ್ತಾರೆ. ಅದರ ಅರ್ಥ ಏನಂತ ಕೇಳುವುದಾದ್ರೆ, ವಸ್ತ್ರ ಅಂದ್ರೆ ರಕ್ಷಣೆ. ಅವರ ರಕ್ಷಣೆಯ ವಸ್ತ್ರ ಅಶುದ್ಧವಾಯಿತು. ಅಲ್ಲಿ ಸೈತನ ಏನ್ ಮಾಡ್ತಾನೆ, ಅಲ್ಲಿ ತಪ್ಪೋರಿಸ್ತಾನೆ ಅವ್ರ ಬಗ್ಗೆ. ತಪ್ಪೋರಿಸಿದ ಕೂಡಲೇ ಅಲ್ಲಿರುವಂತಹ ದೂತನು ಹೇಳುತ್ತಾರೆ, ಕರ್ತನು ನನ್ನ ಖಂಡಿಸಲಿ ಎಂಬುದಾಗಿ ಹೇಳ್ತಾರೆ. ಆ ರೀತಿಯಾಗಿ ಹೇಳ್ತಾರೆ. ಅವರು ಬಂದು ಬೆಂಕಿಗೆ ತಪ್ಪಿಸಿಕೊಂಡಂತ ಪಾತ್ರೆ ಆ ರೀತಿಯಾಗಿ ಹೇಳ್ತಾರೆ. ಅಲ್ಲಿ ಹೇಳಿದ ಕೂಡಲೇ ಅವರ ಮೇಲೆ ಒಂದು ಹೊಸ ವಸ್ತ್ರವನ್ನ ಹಾಕಿರಿ ಎಂಬುದಾಗಿ ಹೇಳ್ತಾರೆ. ಅದರ ಅರ್ಥವೇನೆಂದರೆ, ಹಳೇದೆಲ್ಲ ಅಲ್ಲಿ ನಾಶವಾಯಿತು, ಸತ್ತ ಕ್ರಿಯೆಲ್ಲ ಸತ್ತೋಯ್ತು, ನವ್ ಯುವರ್ ನ್ಯೂ ಬಾರ್ನ್. ಆ ರೀತಿ ಅರ್ಥ. ಅದನ್ನಲ್ಲಿ ಸ್ಥಳದಲ್ಲಿ ದೇವರು ಹೇಳ್ತಾರೆ, ನೀನು ಎದ್ದು ಬಾ, ನಿನ್ನ ಮೇಲೆ ಬಿಳಿ ವಸ್ತ್ರವನ್ನು ಹಾಕ್ತೀನಿ, ಅಂದ್ರೆ ನಿನ್ನ ಹಳೆ ಕಾರ್ಯವನ್ನು ತೆಗೆದಾಕ್ತೀನಿ. ಸಭೆಗೆ ದೇವರು ಕೊಡುವಂತ ಕರವಿಕೆ, ನೀನು ಎದ್ದೇಳಪ್ಪ, ನೀನು ಎದ್ರೆ ಮಾತ್ರ ಸಾಕು, ನಿನಗೆ ಬಿಳಿ ವಸ್ತ್ರವನ್ನು ಹಾಕ್ತೀನಿ. ಹಾಕುವುದು ಮಾತ್ರವಲ್ಲ, ನಿನ್ನ ಹೆಸರನ್ನ ತಂದೆ ಬಳಿ ಹೋಗಿ ಹೇಳ್ತೀನಿ. ಯಾರ ಬಗ್ಗೆ ಹೇಳ್ತಾರೆ ಅಂತ ನೋಡಿದ್ರೆ, ಕೆಟ್ಟ ಕುಮಾರ ಬರುತ್ತಾನೆ. ಬಂದ ಕೂಡಲೇ ಅಪ್ಪ ಹೇಳ್ತಾರೆ, ಅವನು ಸತ್ತೋದ, ಇವತ್ತು ಜೀವಂತನಾಗಿ ಬಂದ. ಸೇಮ್ ಸಿಚುಯೇಷನ್. ಅಪ್ಪನ ಬಳಿ ಹೋಗಿ ಇವ್ರು ಹೇಳ್ತಾರೆ. ಅಲ್ಲಿ ಹೋಗಿ ಮಗನ ಬಳಿಯಲ್ಲಿ ಹಿರಿಯ ಮಗನ ಬಗ್ಗೆ ಅಪ್ಪ ಹೇಳ್ತಾರೆ, ಈ ರೀತಿ ನಮ್ಮ ಕಿರಿಯ ಮಗನು ಸತ್ತೋದ, ಜೀವಂತವಾಗಿ ಬಂದಿದ್ದಾನೆ ಅಂತ ಹೇಳ್ತಾರೆ. ಇಲ್ಲಿ ಹಿರಿಯ ಮಗನ ಅಪ್ಪನ ಬಳಿ ಹೇಳ್ತಾರೆ, ಸತ್ತನು, ಜೀವಂತನಾಗಿ ಬಂದ. ನಿನ್ನ ಹೆಸರನ್ನ ತಂದೆಯ ಬಳಿ ಆಯ್ಕೆ ಮಾಡುತ್ತಾರೆ. ಇಷ್ಟು ದೊಡ್ಡ ಆಶೀರ್ವಾದ ಏನೂ ಇಲ್ಲ. ಜಸ್ಟ್ ನಿಮ್ಮ ವರ್ಡ್ ಆಫ್ ಗಾಡ್ಗೆ ಸಭೆ ತಿರುಗಿದರೆ ಸಾಕು. ಅದು ಮಾತ್ರ ತಿರುಗಿದ್ದರೆ ಇಷ್ಟು ದೊಡ್ಡ ಬ್ಲೆಸ್ಸಿಂಗ್ ಸಿಗುತ್ತೆ ಅಂತ ದೇವರು ಹೇಳ್ತಾರೆ. ಭಾಳ ಯೂಸ್ಫುಲ್ ಆಗಿತ್ತು ಬ್ರದರ್. ಈ ಎಪಿಸೋಡಲ್ಲಿ ಸಾರಥಿ ಸಭೆ ಕುರಿತ ಕೇಳಬೇಕಾದ್ರೆ ನಾವು ಕೂಡ ನಮ್ಮನ್ನು ಯಾವ ರೀತಿಯಾಗಿ ಸರಿಪಡಿಸಿಕೊಳ್ಬೇಕು, ಯಾವ ರೀತಿಯಾಗಿ ದೇವರ ವಾಕ್ಯಕ್ಕೆ ಕಡೆಗೆ ತಿರುಗಬೇಕೆಂಬುದಾಗಿ ಭಾಳ ಅದ್ಭುತವಾದ ವಿವರಣೆ ಕೊಟ್ಟರೆ ಈ ಒಂದು ಸಂಚಿಕೆಗೆ ಬಂದಿದ್ದಕ್ಕಾಗಿ. ಪ್ರೈಸ್ ಲಾರ್ಡ್. ಪ್ರಿಯರೇ, ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಒಂದು ದಿನದಲ್ಲೂ ಕೂಡ ಸಾರಥಿ ಸಭೆಯ ಕುರಿತಾಗಿ ನೋಡಿದ್ವಿ. ಅದರಲ್ಲಿ ಪ್ರಾಮುಖ್ಯವಾಗಿ ಯಾವುದು ಸತ್ತ ಕ್ರಿಯೆಗಳು, ಆ ಸತ್ತ ಕ್ರಿಯೆಗಳಿಂದ ನಾವು ಆಚೆ ಬರಬೇಕಂದ್ರೆ ಏನು ಮಾಡಬೇಕು ಅಂದರೆ, ನಾವು ದೇವರ ವಾಕ್ಯದ ಕಡೆಗೆ ನೇರವಾಗಿ ನಾವು ತಿರುಗಬೇಕು. ಆದ್ದರಿಂದ ನಾವೆಲ್ಲರೂ ಕೂಡ ದೇವರ ವಾಕ್ಯಕ್ಕೆ ನೇರವಾಗಿ ನಾವು ತಿರುಗೋಣ. ದೇವರ ವಾಕ್ಯಕ್ಕೆ ನಾವು ಮೊದಲ ಆದ್ಯತೆಯನ್ನು ಕೊಡೋಣ. ದೇವರ ವಾಕ್ಯದ ಪ್ರಕಾರವಾಗಿ ನಾವು ಜೀವಿಸೋಣ. ಕರ್ತನು ಅತಿ ಶೀಘ್ರವಾಗಿ ಬರುವವರಾಗಿದ್ದಾರೆ. ಆದ್ದರಿಂದ ನಾವೆಲ್ಲರೂ ಕೂಡ ದೇವರ ಬರೋಣಕ್ಕೆ ಸಿದ್ಧವಾಗೋಣ. ಒಂದು ವೇಳೆ ಈ ಪ್ರೋಗ್ರಾಮಲ್ಲಿ ನಿಮ್ಗೆ ಏನಾದರೂ ಕ್ವಶನ್ ಇರುವುದಾದರೆ ನೀವು ಇಮೇಲ್ ಮೂಲಕವಾಗಿ ಹಾಗೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದಾದರೆ ಬರುವಂಥ ಸಂಚಿಕೆಯಲ್ಲಿ ನಾವು ಅದರ ಕುರಿತಾಗಿ ನಾವು ಚರ್ಚೆ ಮಾಡೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.